ओम जन्माद्यस्य यतोऽन्वयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविभो नूनं मनाङ्मा कृताः श्री सत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम स्वस्तिस्तु अचेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य
ಶ್ರೀಮದ್ಭಾಗವತೆ ಏಕಾದಶಸ್ಕಂದಾಂತರ್ಗತ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರಿ ಓಂ. ನಿನ್ನಿನ ದಿನ 20ನೇ ಭಾಗವತ ಧರ್ಮ ಅನಿಸಿಕೊಂಡಿರ್ತಕ್ಕಂತಹ ಭಾಗವತ ಶ್ರದ್ಧಾಂ ಭಾಗವತೆ ಶಾಸ್ತ್ರ. ಭಾಗವತದ ವೈಶಿಷ್ಟ್ಯ, ಭಾಗವತದ ಅತ್ಯುಪಕಾರಿತ್ವ ಇತ್ಯಾದಿಗಳ ಬಗ್ಗೆ ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಚೆನ್ನಾಗಿ ಅಂತ ನಮ್ಮ ಯಥಾಶಕ್ತಿ ತಿಳಿದುಕೊಂಡಿದ್ದೇವೆ. ಇದನ್ನು ಆಚಾರ್ಯರು ಭಾಷ್ಯದಲ್ಲಿ ಭಾಗವತ್ ತಾತ್ಪರ್ಯದಲ್ಲಿ ಸ್ವಲ್ಪ ವಿಸ್ತಾರ ಮಾಡ್ತಾರೆ. ಅವ್ರು ಹೇಳ್ತಾರೆ, ಶ್ರದ್ಧಾಂ ಭಾಗವತೆ ತಂತ್ರೆ, ಭಾಗವತ ಶಾಸ್ತ್ರದಲ್ಲಿ ಶ್ರದ್ಧೆಯನ್ನು ಇಡಿ. ಬರೇ ಭಾಗವತ ಶಾಸ್ತ್ರ ಅಂದರೆ ಭಗವಂತ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವ ಶಾಸ್ತ್ರ ಅಂತ ಹೇಳಿ ಅದಕ್ಕೋಸ್ಕರ ಹೇಳ್ತಾರೆ ಭಾಗವತ ಜೊತೆಯಲ್ಲಿ ವೇದದಲ್ಲಿ, ಆನಂತರ ಪಂಚಮ ವೇದ ಅನಿಸಿಕೊಂಡಿರ್ತಕ್ಕಂಥ ಮಹಾಭಾರತದಲ್ಲಿ ಕೂಡ ಪೂರ್ತಿ ವಿಶ್ವಾಸ ಇಡಿ, ಪೂರ್ತಿ ಶ್ರದ್ಧೆಯನ್ನು ಮಾಡಿ. ಯಾಕಂತಂದರೆ ಈ ಗ್ರಂಥಗಳು ವಿಷ್ಣು ಸರ್ವೋತ್ತಮತ್ವವನ್ನು ಅವ್ಯವಧಾನೇನ ಬಹಳ ಸ್ಪಷ್ಟವಾಗಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಬಾರದಂತೆ, ಯಾವುದೇ ರೀತಿಯಾದಂಥ ಬೇರೆ ಡೈರೆಕ್ಟ್ ಇಂಡೈರೆಕ್ಟ್ ಆದಿಗಳು ಯುಕ್ತಿಗಳನ್ನು ಉಪಯೋಗಿಸದೆ ಸರಿಯಾದ ರೀತಿಯ ಎಲ್ಲ ಸರಿಯಾದ ರೀತಿಯಿಂದ ಹೇಳ್ತಾರೆ, ನಮಗೆ ತಿಳಿಯುವಂತೆ ಡೈರೆಕ್ಟಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಿದ್ದರಿಂದಾಗಿ ಈ ಗ್ರಂಥದ ಮೇಲೆ ಶ್ರದ್ಧೆಯನ್ನು ಇಡಿ. ನಾನು ಹೇಳಿದೆ, ಶ್ರದ್ಧೆ ಅಂತ ತಿಳ್ಕೊಂಡಂತಂದ್ರೆ ಏನು? ಕೇವಲ ವಿಶ್ವಾಸ ಅಲ್ಲ, ಕೇಳಬೇಕು, ತಿಳಿದುಕೊಳ್ಳಬೇಕು, ಆನಂತರ ಜೀವನದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕು. ಎಲ್ಲಿವರೆಗೂ ಕೇಳಿದ್ದನ್ನು ನಾವು ನಮ್ಮ ಜೀವನದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಅದು ಕೇಳಿದ್ದು ಹೇಗೆ ಅಂತ ತಿಳ್ಕೊಂಡಂತಂದರೆ, ಕೊಡ ಉಲ್ಟಾ ಇಟ್ಟು ಅದ್ರ ಮೇಲೆ ನೀರು ಸುರಿದಂತೆ. ಕೊಡದಲ್ಲಿ ಮೇಲೆ ನೀರು ಸುರಿದಿದ್ದೇವೆ, ಆದರೆ ಒಂದು ಹನಿ ನಿಲ್ಲಿಲ್ಲ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹಿಂದಿಯಲ್ಲಿ ಮುಹಾವರ ಇದೆ, ಚಿಕನಾಗಡ ಅಂತ ತಿಳ್ಕೊಂಡಂತ ಹೇಳಿ. ಚಿಕನಾಗಡ ಎಲ್ಲ ನೀರು ಹೋಗಿಬಿಡ್ತದೆ, ಒಂದು ಹನಿ ನಿಲ್ಲೋದಿಲ್ಲ. ಆದ್ದರಿಂದಾಗಿ ಕೇಳಬೇಕು, ತಿಳಿದುಕೊಳ್ಬೇಕು. ಭಾಗವತದಲ್ಲಿ ಶ್ರದ್ಧೆ ಇದೆ ಅಂತಂದರೆ ಶ್ರವಣ, ಮನನ, ಆನಂತರ ಆಚರಣ. ಈ ಕ್ರಮದಲ್ಲಿ ನಾವು ಭಾಗವತದಲ್ಲಿ ಶ್ರದ್ಧೆಯನ್ನು ಇಡಬೇಕು ಅನ್ನೋದನ್ನು ಹೇಳ್ತಾರೆ. ಆಚಾರ್ಯರು ಇನ್ನೊಂದು ವಿಶಿಷ್ಟವಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಶರನ್ನಾಮ ಆಸ್ತಿಕ್ಯ ಬುದ್ಧಿ. ಶ್ರತ್ ಧಾ. ಶ್ರತ್ ಅಂತಂದರೆ ಆಸ್ತಿಕ್ಯ ಬುದ್ಧಿ, ಆಸ್ತಿಕತನ.
ಹಾಗಾದ್ರೆ ಆಸ್ತಿಕ ಅಂತಂದರೆ ಯಾರು, ನಾಸ್ತಿಕ ಅಂತಂದರೆ ಯಾರು ಬಿಡಿಸಿ ಹೇಳ್ತಾರೆ. ಇದರಲ್ಲಿ ನನಗೆ ಉದ್ಧಾರಕವಾದ ನನ್ನ ಸಂಪೂರ್ಣ ಜೀವನದ ಉದ್ದೇಶವನ್ನು ಪೂರ್ಣ ಮಾಡುವ ವಿಷಯ ಇದೆ. ಇಲ್ಲಿ ಹೇಳುವ ವಿಷಯ ಅಸ್ತಿ ಧರ್ಮ, ಧರ್ಮ ಇದೆ ಅಂತ ಅನ್ನೋದನ್ನು ಈ ವಿಷಯ ತಿಳಿಸಿಕೊಡ್ತಾರೆ. ಅಸ್ತಿ ಭಗವಾನ್, ದೇವರು ಇದ್ದಾನೆ ಅಂತ ಅನ್ನೋದನ್ನು ಈ ಶಾಸ್ತ್ರ ಹೇಳಿಕೊಡ್ತಾರೆ. ಅಸ್ತಿ ಚ ಕರ್ಮಫಲಂ, ನಾವು ಮಾಡ್ತಕ್ಕಂಥ ಕರ್ಮಫಲ ಉಣ್ಲೇಬೇಕಾಗ್ತದೆ ಅನ್ನೋ ವಿಚಾರವನ್ನು ಹೇಳಿಕೊಡ್ತಾರೆ. ಅಸ್ತಿ ಚ ಜೀವನದ ಉದ್ಧಾರ, ಜೀವನದೋದ್ಧಾರ ವಿಚಾರವೇ ಇಲ್ಲಿ ಬಂದಿದೆ ಅಂತ ಹೇಳಿ ಭಗವಂತನಲ್ಲಿ ಶಾಸ್ತ್ರದಲ್ಲಿ ಇಡುವ ವಿಶ್ವಾಸಕ್ಕೆ ಶ್ರದ್ಧಾ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಈ ಶ್ರದ್ಧಾ ಎರಡು ವಿಧ. ಒಂದು, ಇಲ್ಲಿ ಹೇಳಿದ್ದು ನಾನು ತಂತೋತಂತವಾಗಿ ಪರಿಪಾಲಿಸಲೇಬೇಕು, ಇದೇ ನನ್ನ ಜೀವನದ ಉದ್ದೇಶ, ಬೇರೆ ಯಾವುದೂ ಇಲ್ಲ, ಬೇರೆ ಯಾವುದೂ ನನಗೆ ಸಂಬಂಧ ಇಲ್ಲ ಅನ್ನುವಂತಹ ಅನನ್ಯ ವಿಶ್ವಾಸ ದೇವರಲ್ಲಿ. ಇದು ಶ್ರದ್ಧೆಯ ಮೊದಲಿನ ಶ್ರೇಷ್ಠವಾದ ಭಾಗ. ಶ್ರದ್ಧೆಯ ದ್ವಿತೀಯ ಭಾಗ, ಇಲ್ಲ ಈ ಭಾಗವತ್ ಶಾಸ್ತ್ರದಿಂದ ಮೋಕ್ಷ ಅಂತೂ ಸಿಕ್ಕೇ ಸಿಗ್ತದೆ, ಈಗ ನನಗೆ ಸಂಸಾರದಲ್ಲಿ ಬೇಕಾಗಿರ್ತಕ್ಕಂಥ ಅನುಕೂಲತೆಗಳು ಸಿಗ್ತವೆ. ಭಾಗವತ ಓದಿದರೆ ನನ್ನ ಜೀವನದಲ್ಲಿ ದುಃಖ ಬರೋದಿಲ್ಲ, ಭಾಗವತ ಶ್ರವಣ ಮಾಡಿದರೆ ನನ್ನ ಸಮಸ್ಯೆಗಳು ದೂರವಾಗ್ತದೆ ಅನ್ನುವ ವಿಶ್ವಾಸವನ್ನು ಇಡಿ ಅಂತ ತಿಳ್ಕೊಂಡು ಹೇಳ್ತಾರೆ ಶ್ರೀಮದಾಚಾರ್ಯರು. ಅತ್ರೋಕ್ತಂ ಅಸ್ತಿತ್ಯೇಕಾತ್ರ ಮಮ ಅತ್ರಾಸ್ತಿ ಪ್ರಯೋಜನಂ. ಭಾಗವತ ಶ್ರವಣದಿಂದ ನನಗೆ ಸಾಕಷ್ಟು ಲಾಭಗಳಿವೆ ಅನ್ನುವ ತಿಳುವಳಿಕೆಯೂ ಕೂಡ ಒಂದು ತರಹದ ಆಸ್ತಿಕತೆ ಅಂತ ಅನಿಸ್ಕೊಳ್ತಾರೆ, ಒಂದು ತರಹದ ಶ್ರದ್ಧೆ. ಇಲ್ಲಿ ಹೇಳಿದ್ದನ್ನು ಬಿಟ್ಟು ನನಗೆ ಉಳಿದೇನೂ ಸಂಬಂಧ ಇಲ್ಲ ಅಂತ ಅನ್ನುವ ಒಂದು ಅದನ್ನು 100% ಆಗಿ ಪರಿಪಾಲನೆ ಮಾಡಬೇಕೆ ಅಂತ ತಿಳ್ಕೊಂಡಂತೇನಿದೆಯಲ್ಲ, ಶ್ರೀಮದಾಚಾರ್ಯ ಹೇಳ್ತಾರೆ ಸಂಸಾರದಲ್ಲಿರುವ ಗೃಹಸ್ಥರಿಗೆ ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ, ಪ್ರಾಕ್ಟಿಕಲ್. ಇದು ಸನ್ಯಾಸಿಗಳು ಈ ರೀತಿಯಾಗಿ ಪರಿಪಾಲನೆ ಮಾಡಲೇಬೇಕು. ಸನ್ಯಾಸಿಗಳಲ್ಲಿ ಯಾವ ಕನ್ಸೆಷನ್ ಇಲ್ಲ. ಇನ್ನು ಎರಡನೆಯದ್ದು ನಮ್ಮಂಥ ಅಧಿಕಾರಿಗಳಿಗೋಸ್ಕರ ಲೌಕಿಕ ಪ್ರಯೋಜನವೂ ಇದೆ, ಹೊಟ್ಟೆಯನ್ನು ತುಂಬುತ್ತದೆ, ಮಕ್ಕಳು ಸುಖಿಗಳಾಗ್ತಾರೆ, ಮನೆ ಬಂಧು ಬಾಂಧವರು ಸುಖಿಗಳಾಗ್ತಾರೆ. ಭಾಗವತ ಶ್ರವಣ ಮಾಡೋದರಿಂದ, ಭಾಗವತವನ್ನು ಕೇಳೋದ್ರಿಂದ ಜ್ಞಾನ ಭಕ್ತಿಯೂ ಬರ್ತದೆ, ಕ್ರಮವಾಗಿ ಮುಕ್ತಿಯೂ ಆಗ್ತದೆ. ಇದು ಎರಡನೇ ರೀತಿಯಾಗಿರ್ತಕ್ಕಂಥ ಶ್ರದ್ಧೆ. ಇಲ್ಲಿ ಸ್ವಲ್ಪ ಕನ್ಸೆಷನ್ ಇದೆ, ಅಂದರೆ ಒಮ್ಮೆಲೆ ಪರಮ ವೈರಾಗ್ಯ ಅವಶ್ಯಕತೆ ಇಲ್ಲ ಅಂತಕ್ಕನ್ನೋ ಕ್ರಮದಲ್ಲಿ ಹೇಳ್ತಾರೆ. ಇನ್ನು ಹಾಗಾದರೆ ಭಾಗವತ ಒಂದೇ ಓದಿದರೆ ಸಾಕೆ, ಹಾಗಾದರೆ ಸಾಹಿತ್ಯ ಓದೋದು ಬೇಡವೇ? ವ್ಯಾಕರಣ ಓದೋದು ಬೇಡವೇ? ನ್ಯಾಯಶಾಸ್ತ್ರ ಓದೋದು ಬೇಡವೇ? ಅಥವಾ ಸ್ಕೂಲ್ ಕಾಲೇಜಿಗೆ ಹೋಗಿ ಹೊಟ್ಟೆಗೋಸ್ಕರ ನೌಕರಿಗೋಸ್ಕರ ಇರ್ತಕ್ಕಂಥ ಓದೋದು ಬೇಡವೇ? ಪೌರೋಹಿತ್ಯ ಕಲಿಯೋದು ಬೇಡವೇ? ಭಾಗವತ ಹೇಳಿದ್ರೆ ಭಕ್ತಿಯನ್ನೇ ಮಾಡ್ತಾ ಕೂತ್ಕೊಳ್ರಿ ಅಂತಕೊಂಡಂತೀರಲ್ಲ. ಹಾಗಾದರೆ ಉಳಿದ ಶಾಸ್ತ್ರಗಳು ಬಂದದ್ದು ಯಾಕೆ?
ಸಾಹಿತ್ಯ, ವ್ಯಾಕರಣ, ಮೀಮಾಂಸಾ, ನ್ಯಾಯಶಾಸ್ತ್ರ, ವೇದಗಳ 6 ಅಂಗಗಳು ಅಂತನ್ನುವ ಪ್ರಶ್ನೆಗೆ 21ನೇ ಭಾಗವತ್ ಧರ್ಮವನ್ನು ಹೇಳ್ತಾರೆ, ಅನ್ಯತ್ರ ಅನಿಂದ. ಉಳಿದ ಶಾಸ್ತ್ರಗಳು ಕೂಡ ಸಹಾಯಕ. ಉಳಿದ ಶಾಸ್ತ್ರಗಳು ಸಹಾಯಕವಾದ್ದರಿಂದಾಗಿ ಯಾವ ವ್ಯಕ್ತಿ ಪರಮ ವೈರಾಗ್ಯವನ್ನು ಹೊಂದಿ ಮೊದಲನೇ ತಾನು ಸಂಪೂರ್ಣ ಸರ್ವಸಂಗ ಪರಿತ್ಯಾಗಿಯಾಗಿದ್ದಾನೆ, ಭಗವಂತನಲ್ಲಿ ಏಕಾಗ್ರ ಮನಸ್ಸುಳ್ಳವಾಗಿ ಹಿಂದಿನ ಜನ್ಮದ ಅಧ್ಯಯನದಿಂದ ಉದ್ಭೂತವಾದಂಥ ಜ್ಞಾನವುಳ್ಳವನಾಗಿದ್ದಾನೆ, ಅಂಥವನಿಗೆ ಈ ಶಾಸ್ತ್ರಗಳನ್ನು ಓದೋ ಅವಶ್ಯಕತೆ ಬೀಳೋದಿಲ್ಲ. ಆದರೆ ನಿಮ್ಮಂಥವರು ಉಳಿದ ಶಾಸ್ತ್ರಗಳನ್ನು ಬಯದೆ ಅಲ್ಲಿದ್ದ ವಿಷಯಗಳನ್ನು ತಿಳಿದುಕೊಳ್ಬೇಕು. ಅದು ತಿಳಿದುಕೊಂಡಾಗಲೇ ವೇದ ಅರ್ಥ ಆಗ್ತದೆ. ಆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಾಗಲೇ ಭಾಗವತ ಅರ್ಥವಾಗ್ತದೆ. ಆದ್ದರಿಂದ ಭಾಗವತ ಮಾತ್ರ ಓದಿ ಅಂತೀವಿ ನಾವು ಹೇಳೋದಿಲ್ಲ. ಇದು ಅರ್ಥವಾಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಏನು ವೇದಗಳ 6 ಅಂಗಗಳು ಅಂತೇವೆ ಅಲ್ಲ, ಷಡಂಗಗಳು ಅಂತೇವೆ ಅಲ್ಲ, ಇವುಗಳನ್ನು ಕೂಡ ಅಭ್ಯಾಸ ಮಾಡಿ. ಆದರೆ ಅದನ್ನು ಸಾಧನ ಅಂತ ಅಭ್ಯಾಸ ಮಾಡಿ, ಭಾಗವತವನ್ನು ಸಾಧ್ಯ ಅಂತ ತಿಳ್ಕೊಂಡು ಅಭ್ಯಾಸ ಮಾಡಿ. ಅದು ಇದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಅದು ಎಷ್ಟು ಬೇಕು ಅಷ್ಟದನ್ನು ಅಭ್ಯಾಸ ಮಾಡಿ. ಅದೊಂದೇ ಕೊನೆಯವರೆಗೂ ಸಾಧಿಸ್ತೇನೆ ಅಂತ ತಿಳ್ಕೊಂಡಂಥದ್ದು ನಮ್ಮಲ್ಲಿ ಹೇಳ್ತಕ್ಕಂಥ ಕ್ರಮ ಇದೆ. ಒಂದು ಶಾಸ್ತ್ರ ಪೂರ್ತಿ ಜನ್ಮ ಹಾಕಿದರೆ ಪೂರ್ತಿ ತಿಳಿದುಕೊಳ್ಳಿಕ್ಕಾಗ್ತದೆ. ಏಕಸ್ಮಿನ್ ಜನ್ಮನಿ ಏಕಮೇವ ಶಾಸ್ತ್ರಂ ಅಂತ ತಿಳ್ಕೊಂಡಂತೇಳಿ ಮಾಸ್ಟ್ರಿ ಬರಬೇಕಾಗಿದ್ದರೆ ಒಂದೇ ಶಾಸ್ತ್ರ ಪೂರ್ತಿ ಜನ್ಮದವರೆಗೂ. ಆದರೆ ಅದರಿಂದ ಹಣ, ಕೀರ್ತಿ, ಪಾಂಡಿತ್ಯ ಎಲ್ಲ ಬರ್ತದೆ, ಲೋಕೋಪಕಾರ ಆಗ್ತದೆ, ಆದರೆ ಆತ್ಮೋದ್ಧಾರ ಆಗೋದಿಲ್ಲ. ಆದ್ದರಿಂದಾಗಿ ಭಾಗವತ ವೇದಾಂತದ ಅಧ್ಯಯನದ ಸಹಾಯಕವಾದಂಥ ಏನು ಉಳಿದ ಶಾಸ್ತ್ರಗಳ ಅಧ್ಯಯನ ಅಂತೇನಿದೆ, ಅದು ಎಷ್ಟು ಈ ಶಾಸ್ತ್ರ ಅರ್ಥವಾಗಲಿಕ್ಕೆ ಬೇಕೋ ಅಷ್ಟು ಅಭ್ಯಾಸ ಮಾಡಲೇಬೇಕು. ಇನ್ನು ಯಾರಿಗೆ ವಿದ್ವಾಂಸರಿಗೆ ಪರಮತ ಖಂಡನ ಸ್ವಮತ ಸ್ಥಾಪನೆಯ ಜವಾಬ್ದಾರಿ ಇರ್ತದೆ, ಅವರು ಚತುಶಾಸ್ತ್ರಗಳನ್ನು ತಲಸ್ಪರ್ಶಿಯಾಗಿ ಅಭ್ಯಾಸ ಮಾಡಲೇಬೇಕು. ನ್ಯಾಯ, ವ್ಯಾಕರಣ, ಮೀಮಾಂಸಾ ಮತ್ತು ವೇದಾಂತ ಇವುಗಳನ್ನು ಹಗಲು ರಾತ್ರಿ ಅದನ್ನು ಅಭ್ಯಾಸ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಭಾಗವತಕಾರರು ಈ ಶಾಸ್ತ್ರ ಯಾಕೆ ತೆಗೆದುಕೊಂಡಿದ್ದಾರೆ, ಈ ವಿಷಯವನ್ನು ಯಾಕೆ ತೆಗೆದುಕೊಂಡ್ರು ಅಂತ ತಿಳ್ಕೊಂಡಂತಂದರೆ, ಭಾಗವತ್ಕಾರ ಈ ವಿಷಯ ತೆಗೆದುಕೊಳ್ಳಿಕ್ಕೆ ಕಾರಣ ನಮ್ಮ ಭಾರತ ದೇಶದಲ್ಲಿ ಎಷ್ಟು ವಿಸ್ತೃತವಾಗಿರ್ತಕ್ಕಂಥ ಫಿಲಾಸಫಿ ಇದೆ, ಸಾಹಿತ್ಯ ಇದೆ, ಎಷ್ಟು ಎಲ್ಲ ಜ್ಞಾನದ ಸ್ರೋತಸ್ಸಿದೆ. ಶಾಲೆ ಕಾಲೇಜಿನಲ್ಲಿ ಕಲಿತವ್ರಿಗೆ ಎಷ್ಟು ಜ್ಞಾನ ಇದೆ. ಭಗವದ್ಗೀತೆ ಭಾಳ ಚಲೋಪ್ಪ, ಆದರೆ ನಮ್ಮ ಫಿಸಿಕ್ಸ್ನಲ್ಲಿ ಎಷ್ಟು ಜ್ಞಾನ ಇದೆ, ಆನಂತರ ಕೆಮಿಸ್ಟ್ರಿಯಲ್ಲಿ ಎಷ್ಟು ಜ್ಞಾನ ಇದೆ, ಗಣಿತದಲ್ಲಿ ಎಷ್ಟು ಜ್ಞಾನ ಇದೆ. ಸಂಸ್ಕೃತ ಪುಸ್ತಕಗಳೇ ಕಥೆಗಳಿರ್ತದೆ. ಭಾಗವತ, ಮಹಾಭಾರತ ಕಥೆಗಳು ಏನೋ ಮಧ್ಯದಲ್ಲಿ ಒಂದು ಸ್ವಲ್ಪ ಒಳ್ಳೆಯದನ್ನು ಹೇಳ್ತಾರೆ, ಇಷ್ಟೇ ತಿಳುವಳಿಕೆ ಇರ್ತದೆ. ಇಲ್ಲ, ಒಂದು ವೇದ ಮಂತ್ರ ಅರ್ಥ ಆಗಬೇಕಾಗಿದ್ದರೆ 6 ಅಂಗಗಳನ್ನು ಅಭ್ಯಾಸ ಮಾಡಬೇಕು. ಆ ಅಂಗಗಳು ಆಯ್ತು ಅಂತಿಕೊಂಡಂತಂದರೆ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷ ಮತ್ತು ಛಂದಸ್ಶಾಸ್ತ್ರ. ಒಂದು ವೇದ ಮಂತ್ರ ಅರ್ಥ ಆಗಬೇಕಾಗಿದ್ದರೆ ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತ ಆರಂ ರತ್ನಧಾತಮಂ. ಈ ಮಂತ್ರದ ರಹಸ್ಯಾರ್ಥ ನನಗೆ ತಿಳಿಯಬೇಕಾಗಿದ್ದರೆ
ಷಡಂಗಗಳನ್ನು ಅಭ್ಯಾಸ ಮಾಡಬೇಕು. ನಮಗೆ ಕಲ್ಪನೆ ಇಲ್ಲ. ಎಷ್ಟು ಜನರಿಗೆ ಷಡಂಗ 6 ಅಂಗಗಳನ್ನು ಹೇಳಿ ನೋಡೋಣ ಅಂತಕೊಂಡಂತಂದರೆ ಕೋಟಿಗೆ ಒಬ್ಬರು ಹೇಳ್ತಾರೆ, ಲಕ್ಷಕ್ಕೆ ಒಬ್ಬರಲ್ಲ, ಕೋಟಿಗೆ ಒಬ್ಬರು. ವೇದಗಳ 6 ಅಂಗಗಳು ಅದು ಹೇಳೋದು ತಿಳಿದುಕೊಳ್ಳಿಕ್ಕೆ ಇನ್ಫಾರ್ಮೇಷನ್ ನಾಲೆಜ್ ಇರ್ತದೆ. ಆದರೆ ಅದರ ಬಗ್ಗೆ ಜ್ಞಾನ ಕೋಟಿಗೊಬ್ಬರು ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ತಾತ್ಪರ್ಯ ಅಂಥ ಜನರು ಬಹಳ ವಿರಳ ಇದ್ದಾರೆ ಅಂತ ಅರ್ಥ. ಹಾಗಾದರೆ ಶಿಕ್ಷಾ ಅಂತಂದರೆ ಏನು? ಶಿಕ್ಷಾ ಅಂತ ತಿಳ್ಕೊಂಡಂತಂದರೆ ಉಚ್ಚಾರಣೆ ಹೇಗೆ ಮಾಡಬೇಕು, ಯಾವ ಶಬ್ದವನ್ನು ಹೇಗೆ ಉಚ್ಚರಿಸಬೇಕು, ಯಾವ ವ್ಯಂಜನವನ್ನು ಹೇಗೆ ಉತ್ತರಿಸಬೇಕು, ವಿಸರ್ಗವನ್ನು ಹೇಗೆ ಉಚ್ಚರಿಸಬೇಕು ಅಂತ ಅನ್ನೋದಕ್ಕೋಸ್ಕರ ವೇದದ ಉಚ್ಚಾರಣೆಯ, ವೇದದಲ್ಲಿರ್ತಕ್ಕಂತಹ ವಿಷಯದ ಒಂದು ಸರಿಯಾಗಿರ್ತಕ್ಕಂಥ ಕಲ್ಪನೆ ಕೊಡ್ತಕ್ಕಂಥ ಶಾಸ್ತ್ರಕ್ಕೆ ಶಿಕ್ಷಾಶಾಸ್ತ್ರ ಅಂತ ಕರೀತಾರೆ. ನಮ್ಮಲ್ಲಿ ಪಾಣಿನಿಯ ಶಿಕ್ಷಾ ಇತ್ಯಾದಿ ಅನೇಕ ಶಿಕ್ಷಾಶಾಸ್ತ್ರಗಳು ಇವೆ. ಈ ಶಿಕ್ಷಾಶಾಸ್ತ್ರಗಳು ಯಾವುದನ್ನು ಹೇಗೆ ಉಚ್ಚರಿಸಬೇಕು, ಎಲ್ಲಿ ಉಚ್ಚರಿಸಬೇಕು, ಯಾವ ಕ್ರಮದಲ್ಲಿ ಉಚ್ಚರಿಸಬೇಕು, ಎಲ್ಲಿ ಉದಾತ್ತ ಉಚ್ಚರಿಸಬೇಕು, ಎಲ್ಲಿ ಅನುದಾತ್ತ ಉಚ್ಚರಿಸಬೇಕು, ಇದನ್ನು ಕಲಿಸಿಕೊಡ್ತವೆ. ಇಲ್ಲದೇ ಇದ್ದರೆ ಏನೂ ಉಚ್ಚಾರಣೆ ಮಾಡಿದರೆ ಹೇಳ್ತಾರೆ, ವೇದ ಉಚ್ಚಾರಣೆ ಮಾಡುವಾಗ ಒಂದು ಸ್ವಲ್ಪ ಉದಾತ್ತ ಅನುದಾತ್ತ ಸ್ವರ ಹೆಚ್ಚು ಕಡಿಮೆ ಆಯಿತು ಅಂತಕೊಂಡಂತಂದರೆ ಪುರೋಹಿತನಿಗೂ ಮತ್ತು ಯಜಮಾನ ಇಬ್ಬರಿಗೂ ಹಾನಿ ಇದೆ ಅಂತಕೊಂಡಂತ ಹೇಳ್ತಾರೆ. ಅವರು ಅದರ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಮಂತ್ರೋಚ್ಚಾರಣೆ ಇದು ಶ್ರಮಪಟ್ಟು ಕಲಿಯಬೇಕಾಗಿರ್ತಕ್ಕಂಥ ಒಂದು ಶಾಸ್ತ್ರ. ಅದಕ್ಕೇನೆ ತ್ವಷ್ಟ ವಿಶ್ವರೂಪಾಚಾರ್ಯರ ಅಪ್ಪ ತ್ವಷ್ಟ ತಪಸ್ಸು ಮಾಡಿದ. ವೈದಿಕವಾದ ಭಾಷೆಯಲ್ಲಿ ಆಗಿನ ಕಾಲದಲ್ಲಿ ಮಾತುಕತೆಗಳಿದ್ದವು. ರುದ್ರದೇವರು ಪ್ರತ್ಯಕ್ಷರಾದಾಗ ಅವನಿಗೇನು ಹೇಳಬೇಕಾಗಿತ್ತು? ಇಂದ್ರಶತ್ರೋ ವಿವರ್ಧಸ್ವ. ಶತ್ರೋ ಹೋದ್ಮೇಲೆ ಅವನು ಉದಾತ್ತವನ್ನು ಕೊಡಬೇಕಾಗಿತ್ತು. ಇಂದ್ರಶತ್ರೋ ವಿವರ್ಧಸ್ವ ಅಂದರೆ ಇಂದ್ರನ ಶತ್ರುವಾಗಿ ಇಂದ್ರನನ್ನು ಕೊಲ್ಲುವ ಮಗನೇ ಹುಟ್ಟಲಿ ಅಂತ ಕೇಳಬೇಕಾಗಿತ್ತು. ಆದರೆ ಅವನು ಅಂದದ್ದು ಇಂದ್ರ ಶತ್ರು ವಿವರ್ಧಸ್ವ. ಇಂದ್ರಕ್ಕೆ ಉದಾತ್ತ ಕೊಟ್ಟ, ಶಕ್ಕೆ ಅನುದಾತ್ತ ಕೊಟ್ಟ. ಏನಾಯಿತು? ಶತ್ರು ಇಂದ್ರ, ನನ್ನ ಶತ್ರುವಾದ ಇಂದ್ರನೇ ನೀನು ಶಕ್ತಿಶಾಲಿಯಾಗು. ಅವನು ವರ ಕೇಳಬೇಕಾಗಿತ್ತು, ಇಂದ್ರನನ್ನು ಕೊಲ್ಲುವ ಶಕ್ತಿಶಾಲಿಯಾದ ಮಗ ಬೇಕು ಅಂತ ತಿಳ್ಕೊಂಡಂತ ಹೇಳಿ. ಆದರೆ ಅವನು ಉಚ್ಚಾರಣೆ ಮಾಡಿದ್ದು ಇಂದ್ರ ಶತ್ರು ವಿವರ್ಧಸ್ವ ಅಂತ ಹೇಳ್ದ. ಅವನು ಹೇಳಬೇಕಾಗಿದ್ದು ಇಂದ್ರ ಶತ್ರು ವಿವರ್ಧಸ್ವ ಹೇಳಬೇಕಾಗಿತ್ತು. ಆದ್ದರಿಂದಾಗಿ ದಯಮಾಡಿ ಗುರುಮುಖ ಇಲ್ಲದೆ ವೇದವನ್ನು ಕಲೀಲಿಕ್ಕೆ ಹೋಗಬೇಡಿ. ಗುರುಗಳ ಎದುರು 10 ಸಲ ಹೇಳಿದ ಮೇಲೆ ಅವರು ಓಕೆ ಅಂತಂದಮೇಲೆ ಅದನ್ನು ಉಚ್ಚಾರಣೆ ಮಾಡಿ. ಟಿ ವಿ ನೋಡಿ, ಎಲ್ಲೋ ನೋಡಿ, ಯಾವುದೋ ಇದರಲ್ಲಿ ಮೊಬೈಲ್ನ ಇದರಲ್ಲಿ ಬಂದು ಹೇಳಿದ್ದಾರೆ, ಅದನ್ನು ಕೇಳಿ ನಾನು ವೇದ ಕಲಿತೇನೆ ಅಂತ ತಿಳ್ಕೊಂಡಂತಂದರೆ ಬೇಡ. ಸ್ವರತಃ ಒಂದು ಸ್ವರ ಹೆಚ್ಚು ಕಡಿಮೆ ಆದರೂ ಕೂಡ ಯಜಮಾನಂ ಹೀನಸ್ತಿ ಅಂತ ತಿಳ್ಕೊಂಡಂತೇಳಿ ಅವನಿಗೆ ಅದರ ಮಹಾಶಿಕ್ಷೆ ಅನುಭವಿಸಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ಇಂಥ ಶಿಕ್ಷಾಶಾಸ್ತ್ರ ಅಥವಾ ಇಲ್ಲಿ ಇರತಕ್ಕಂತಹ ಉಪಾಸನೆಯ ಕ್ರಮ ಉಪನಿಷತ್ನಲ್ಲಿ, ತೈತ್ತಿರೀಯ ಉಪನಿಷತ್ನಲ್ಲಿ ಶಿಕ್ಷಾವಲ್ಲಿ ಅಂತ ತಿಳ್ಕೊಂಡಂಥ ಭಾಗ ಇದೆ. ಏನು ಕಲಿಯಲಿಕ್ಕೆ ನೀವು ಹೊರಟಿದ್ದೀರಿ ಈ ಉಪನಿಷತ್ನಲ್ಲಿ ಅಂತ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಅಧಿಲೋಕ ಮಧಿಚೌತಿಷ ಮಧಿವಿತ್ಯ ಮಧಿ
ಪ್ರಜಾಮಧ್ಯಾತ್ಮಂ. ಇಲ್ಲಿ ನಾವು ಲೋಕಕ್ಕೆ ಸಂಬಂಧಿಸಿರ್ತಕ್ಕಂತಹ ಕ್ರಮದಲ್ಲಿ ಭಗವಂತನ ಪಂಚರೂಪಗಳನ್ನು ವಿವರಣೆ ಮಾಡ್ತೇವೆ. ಜ್ಯೋತಿರ್ಲೋಕ ಸಂಬಂಧಿತವಾಗಿರ್ತಕ್ಕಂಥ ಭಗವತ್ ಪಂಚರೂಪವನ್ನು ಉದಾಹರಣೆ ಮಾಡ್ತೇವೆ. ವಿದ್ಯೆಗೆ ಸಂಬಂಧಿಸಿರ್ತಕ್ಕಂತಹ ಭಗವಂತನ ಪಂಚರೂಪಗಳ ವಿವರಣೆಯನ್ನು ಮಾಡ್ತೇವೆ. ಆನಂತರ ಸಂತಾನಕ್ಕೆ ಸಂಬಂಧಿಸಿರ್ತಕ್ಕಂತಹ ಉದಾಹರಣೆಯಿಂದ ಭಗವಂತನ ಪಂಚರೂಪಗಳ ವಿವರಣೆಯನ್ನು ಮಾಡ್ತೇವೆ. ಮನಸ್ಸು ಅಧ್ಯಾತ್ಮಕ್ಕೆ ಸಂಬಂಧಿಸಿರ್ತಕ್ಕಂತಹ ರೀತಿಯಲ್ಲಿ ನಾವು ಭಗವಂತನ ಪಂಚರೂಪ ವಿವರಣೆಯನ್ನು ಮಾಡ್ತೇವೆ ಅಂತ ತಿಳ್ಕೊಂಡಂಥೇಳಿ ಏನು ಮಾಡ್ತೇವೆ, ಏನಿದೆ ಸಬ್ಜೆಕ್ಟ್, ಏನಿದೆ ಅದು ಹೇಗಿದೆ, ಹೇಗೆ ಅಭ್ಯಾಸ ಮಾಡಬೇಕು. ಇದು ಶಿಕ್ಷಾ. ವೇದಾರ್ಥಕ್ಕೆ ಬೇಕಾಗಿರ್ತಕ್ಕಂಥ ಎರಡನೇ ಅಂಗ ಅಂತ ತಿಳ್ಕೊಂಡಂತಂದರೆ ಕಲ್ಪಗ್ರಂಥಗಳು ಅಂತ ಅದಕ್ಕೆ ಕರೀತಾರೆ. ಕಲ್ಪಗಳು ಅಂತಂದರೆ ವೇದಗಳ ವಿನಿಯೋಗ ಎಲ್ಲಿ, ಹೇಗೆ. ವಿನಿಯೋಗ ಅಂತಂದರೆ ಅರ್ಥವೇನು? ಯಾವ ಮಂತ್ರವನ್ನು ಎಲ್ಲಿ ಹೇಳಬೇಕು, ಯಾವ ಯಜ್ಞದಲ್ಲಿ ಹೇಳಬೇಕು, ಯಾವ ಕ್ರಮದಲ್ಲಿ ಹೇಳಬೇಕು. ಕೆಲವು ಸಲ ಆ ವಿಧಿಗೆ ಈ ಮಂತ್ರಕ್ಕೆ ಏನೂ ಸಂಬಂಧ ಇರೋದಿಲ್ಲ. ಪಂಚಾಮೃತ ಅಭಿಷೇಕ ಮಾಡುವಾಗ ಆಪ್ಯಾಯಸ್ವತೆ ಅಂತಕೊಂಡಂಥ ಅನ್ನೋ ಮಂತ್ರವನ್ನು ವಿಶ್ವತಃ ಸೋಮ ವೃಷ್ಣಿಂ ಭವಾಜಸ್ಯ ಸಂಗತೆ. ಹಾಲಿಗೂ ಈ ಮಂತ್ರಕ್ಕೂ ಏನೂ ಸಂಬಂಧವಿಲ್ಲ. ಬರೇ ಇಲ್ಲಿ ಹಾಲು ಪಯ ಅಂತ ಒಂದು ಶಬ್ದ ಬಂದಿದೆ ಹೊರತು ಈ ಹಾಲಿನ ಅಭಿಷೇಕ ಏನೂ ಸಂಬಂಧವಿಲ್ಲ. ಆದರೆ ಈ ಮಂತ್ರ ಇಲ್ಲಿ ಯಾಕೆ ಹೇಳಬೇಕು ಅನ್ನೋದನ್ನು ಕಲಿಸುವುದಕ್ಕೋಸ್ಕರ ನಮ್ಮಲ್ಲಿ ಅನೇಕ ಬ್ರಾಹ್ಮಣ ಗ್ರಂಥಗಳು, ಬ್ರಾಹ್ಮಣ ಅಂದರೆ ಬ್ರಾಹ್ಮಣರಲ್ಲ, ಪರಮಾತ್ಮನನ್ನು ಯಜ್ಞದ ಮುಖಾಂತರ ಭಗವಂತನನ್ನು ಪಡೆಯಬೇಕಾಗಿದ್ದರೆ ಯಜ್ಞದ ಕ್ರಮಗಳೇನು, ಯಜ್ಞದಲ್ಲಿರ್ತಕ್ಕಂಥ ವಿಭಾಗಗಳೇನು, ಯಜ್ಞದಲ್ಲಿರಬೇಕಾಗಿರ್ತಕ್ಕ ಋತ್ವಿಗರು ಎಷ್ಟು ಜನ, ಆ ಋತ್ವಿಗೆ ಯಾವ ಋತ್ವಿಗೆ ಏನಂತ ಕರೀಬೇಕು, ಯಾವನಿಗೆ ಹೋತ ಅಂತ ಕರೀಬೇಕು, ಯಾವನಿಗೆ ಅಧ್ವರ್ಯು ಅಂತ ಕರೀಬೇಕು, ಆನಂತರ ಯಾವನಿಗೆ ಉದ್ಗಾತ ಅಂತ ಕರೀಬೇಕು, ಯಾವನಿಗೆ ಅಧ್ಯಕ್ಷ ಅಂತ ಕರೀಬೇಕು. ಈ ರೀತಿಯಾಗಿರ್ತಕ್ಕಂಥ ವಿಶಿಷ್ಟತೆಯನ್ನು ನಾವು ಪರಿಪಾಲನೆ ಮಾಡಿಕೊಂಡು ಬಂದಾಗ ಆಗ ಒಂದು ಯಜ್ಞ ಸಫಲವಾಗ್ತದೆ. ಈಗಿನ ದಿವಸ ಪೌರೋಹಿತ್ಯ ಅಂತ ತಿಳ್ಕೊಂಡಂತ ಸ್ವಲ್ಪ ಕಲಿತಾರೆ, ಮಾಡೋದಕ್ಕೆ ಚಾಲೂ ಮಾಡ್ತಾರೆ. ಹಾಗಲ್ಲ, ಅದನ್ನು ಕಲಿಬೇಕಾಗ್ತದೆ. ಅದಕ್ಕೋಸ್ಕರ ಬ್ರಾಹ್ಮಣ ಗ್ರಂಥಗಳನ್ನು ಅಭ್ಯಾಸ ಮಾಡಬೇಕು. ಪ್ರತಿಯೊಂದು ವೇದಕ್ಕೂ ಬೇರೆ ಬೇರೆ ಬ್ರಾಹ್ಮಣ ಗ್ರಂಥಗಳಿವೆ. ಐತರೇಯ ಬ್ರಾಹ್ಮಣ ಇದೆ, ತೈತರೇಯ ಬ್ರಾಹ್ಮಣ ಇದೆ, ಶತಪಥ ಬ್ರಾಹ್ಮಣ ಗ್ರಂಥ ಇದೆ. ಆನಂತರ ವೇದಗಳ ಯಜ್ಞದ ವಿಧಿವಿಧಾನಗಳನ್ನು ತಿಳಿಸುವುದಕ್ಕೋಸ್ಕರ ಶ್ರೌತ ಸೂತ್ರ, ಬ್ರಹ್ಮಸೂತ್ರ ಇದ್ದಂತೆ ವೇದಕ್ಕೆ ಸಂಬಂಧಿಸಿದಾದ ಸೂತ್ರ ಗ್ರಂಥಗಳಿವೆ. ಆನಂತರ ಗೃಹ ಸೂತ್ರಗಳಿವೆ. ಆಶ್ವಲಾಯನ ಗೃಹ ಸೂತ್ರ ಋಗ್ವೇದಕ್ಕೆ, ಆಪಸ್ತಂಭ ಗೃಹ ಸೂತ್ರ ಯಜುರ್ವೇದಕ್ಕೆ. ಈ ರೀತಿಯಾಗಿರ್ತಕ್ಕಂಥ ಆಯಾ ವೇದದಲ್ಲಿರ್ತಕ್ಕಂಥ ವಿನಿಯೋಗ ಕ್ರಮ ವಿಧಿ ವಿಧಾನಕ್ಕೋಸ್ಕರ ಇರ್ತಕ್ಕಂಥ ಗ್ರಂಥಗಳಿಗೆ ಕಲ್ಪ ಅಂತ ಕರೀತಾರೆ. ಹೇಳಿ, ನಾವು ಎಷ್ಟು ಜನ ಹೆಸರಾದರೂ ನಮಗೆ ಗೊತ್ತಿದೆ. ನಮ್ಮ ದುರ್ಭಾಗ್ಯ ಇದು. ನಾವು ಭಾರತೀಯರಾಗಿ, ಹಿಂದೂಗಳಾಗಿ, ಬ್ರಾಹ್ಮಣರಾಗಿ, ಬ್ರಾಹ್ಮಣರ ಬೇಡ ಹಿಂದೂಗಳಾಗಿ ನಮ್ಮ ಗ್ರಂಥಗಳು, ನಮ್ಮ ದೇಶದ ಗ್ರಂಥಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿದೆ ಶೇಕ್ಸ್ಪಿಯರ್ ಗೊತ್ತಿದೆ, ನಮಗೆ ಗೊತ್ತಿದೆ ಸಿನಿಮಾ ಆ್ಯಕ್ಟರ್ ಗೊತ್ತಿದೆ, ನಮಗೆ ಇಂಗ್ಲೀಷ್ ಲೇಖಕರು ಗೊತ್ತಿದೆ, ಇಂಗ್ಲೀಷ್ ಕಾಮಿಕ್ಸ್ ಗೊತ್ತಿದೆ. ಯಾಕೆ? ನಮ್ಮನ್ನು ಆಧುನಿಕ ಶಿಕ್ಷಣ ನಮ್ಮನ್ನು ನಾಸ್ತಿಕರನ್ನಾಗಿ, ನಮ್ಮನ್ನು ಕ್ರಿಶ್ಚಿಯನ್ರನ್ನಾಗಿ ಬೆಳೆಸಿದೆ. ನಾವು ಮನೆಯಲ್ಲೂ ಕೂಡ ಪ್ಯಾಂಟ್ ಹಾಕೊಂಡು ತಿರುಗ್ತೇವೆ. ಯಾಕೆ ಪ್ಯಾಂಟ್ ಬೇಕು? ಮೊದಲಿನಿಂದಲೂ ಬಂದಿರತಕ್ಕಂಥ ಒಂದು ಪಂಚೆ ಧೋತ್ರ ಉಟ್ಕೊಳ್ಳೋಕೆ ಮನೆಗೆ ಬಂದ ಮೇಲೆ ಉಟ್ಕೊಳ್ಳೋಕೆ ಆಗೋದಿಲ್ಲ. ಕೆಲಸಕ್ಕೆ ಹೋಗುವಾಗ, ನಾವು ಕೆಲಸಕ್ಕೆ ಹೋದಾಗಲೂ ಪಂಚೆ ಉಟ್ಕೊಂಡೇ ಹೋಗಿದ್ದು, ಆ ಮಾತು ಬೇರೆ. ಯಾರಿಗೆ ಸಾಧ್ಯ ಇದೆ ಹೋಗಿ. ಆದರೆ ಇಲ್ಲ, ಟೇಬಲ್ ಮೇಲೆ ಊಟಕ್ಕೆ ಕೊಡೋದು, ಅಂಗಿ ಹಾಕ್ಕೊಂಡೇ ಊಟಕ್ಕೆ ಕೊಡೋದು.
ಯಜ್ಞ, ಊಟ, ಯಜ್ಞಕ್ಕೆ ಒಂದು ಯೂನಿಫಾರ್ಮ್ ಬೇಡವೆ? ಎಂಥ ದೌರ್ಭಾಗ್ಯ ನಮಗೆ ಬಂದಿದೆ ಅಂತ ತಿಳ್ಕೊಂಡಂತಂದರೆ, ನಾವು ಎಲ್ಲ ರೀತಿಯಿಂದ ಧರ್ಮ ಬಿಟ್ಟವರು ನಾವು ಹಿಂದೂಗಳು. ನಿನ್ನೆ ನಾನು ಹೇಳಿದ್ನಲ್ಲ, ಮುಸ್ಲಿಮರು ತಮ್ಮ ಧರ್ಮ ಬಿಡಲಿಲ್ಲ, ಕ್ರಿಶ್ಚಿಯನ್ರು ತಮ್ಮ ಧರ್ಮ ಬಿಡೋದಿಲ್ಲ, ಬೌದ್ಧರು ಬಿಡೋದಿಲ್ಲ. ಬಿಟ್ಟವರು ನಾವೇ. ಯಾಕೆ? ನಮ್ಮನ್ನು ಬಿಡಿಸಿದ್ದಾರೆ ಬ್ರಿಟಿಷರು, ನಮ್ಮನ್ನು ಸಂಪೂರ್ಣ ಶಕ್ತಿಹೀನರನ್ನಾಗಿ ಮಾಡಿದ್ದಾರೆ. ಇಷ್ಟು ಜ್ಞಾನದ ಸ್ರೋತ, ಇಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತಿಳುವಳಿಕೆ, ನಾಲೆಜ್ ಅಂತೇನಿದೆ, ಈ ನಾಲೆಜಿಂದ ನಮ್ಮನ್ನು ಅತ್ಯಂತ ದೂರ ಮಾಡಿಟ್ಟಿದ್ದಾರೆ. ನಾವು ಮಕ್ಕಳಿಗೆ ಕಲಿಸೋದಿಲ್ಲ. ಇದರ ನಂತರ ಇರತಕ್ಕಂಥದ್ದು ವ್ಯಾಕರಣ. ವ್ಯಾಕರಣ ನಮಗೇನು ಕಲಿಸ್ತದೆ ಅಂತ ತಿಳ್ಕೊಂಡಂತಂದರೆ, ಈ ಶಬ್ದ ಹೇಗೆ ತಯಾರಾಯಿತು ಅನ್ನೋದನ್ನು ತಿಳಿಸ್ಕೊಡ್ತದೆ. ಈ ಶಬ್ದದ ಮೂಲ ಶಬ್ದ ಯಾವುದು, ಮೂಲ ಧಾತು ಯಾವುದು, ಆನಂತರ ಈ ಶಬ್ದ ಸಂಧಿ ಆದಮೇಲೆ ಯಾವ ರೂಪ ಪಡೀತದೆ, ಈ ಶಬ್ದ ಸಮಾಸ ಆದಮೇಲೆ ಯಾವ ರೂಪ ಪಡೀತದೆ ಅಂತ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ಇರ್ತಕ್ಕಂಥ ಗ್ರಂಥ ವ್ಯಾಕರಣ. ಗ್ರಾಮರ್, ಪ್ರತಿಯೊಂದಕ್ಕೊಂದು ಗ್ರಾಮರ್ ಇದೆ. ಗ್ರಾಮರ್ ಅಂತಿಕೊಂಡಂತಂದರೆ ಆ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಬೇಕಾಗಿರ್ತಕ್ಕಂಥ ಬೇಸಿಕ್ ನಾಲೆಜ್. ವೇದಾಂತಕ್ಕೂ ಗ್ರಾಮರ್ ಇದೆ, ಜ್ಯೋತಿಷ್ಯಕ್ಕೂ ಒಂದು ಗ್ರಾಮರ್ ಇದೆ. ಆ ಗ್ರಂಥಗಳನ್ನ ಆ ವಿಷಯ ತಿಳಿದುಕೊಳ್ಳಬೇಕಾಗಿದ್ದರೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್. ವ್ಯಾಕರಣದಲ್ಲಿ ಕೂಡ ಎರಡು ರೀತಿಯ ವ್ಯಾಕರಣ. ಒಂದು ಲೌಕಿಕ ವ್ಯಾಕರಣ, ಕಾವ್ಯ, ನಾಟಕ, ಕಾದಂಬರಿ ಇತ್ಯಾದಿಗಳಿಗೋಸ್ಕರ ಇರತಕ್ಕಂಥದ್ದು ಪಾಣಿನಿಯ ವ್ಯಾಕರಣ. ಇನ್ನು ವೇದ ಮಂತ್ರಗಳನ್ನು ಹೇಗೆ, ವೇದ ಮಂತ್ರಗಳ ಅರ್ಥ ಶಬ್ದಗಳನ್ನು ಹೇಗೆ, ಅದರಲ್ಲಿರ್ತಕ್ಕಂಥ ಧಾತುಗಳು ಹೇಗೆ, ಧಾತು ರೂಪಕ್ರಮ ಹೇಗೆ, ಅದನ್ನು ತಿಳಿಸುವುದಕ್ಕೋಸ್ಕರ ವೈದಿಕ ವ್ಯಾಕರಣ. ಪಾಣಿನಿ, ಪತಂಜಲಿ ತಮ್ಮ ಭಾಷ್ಯದಲ್ಲಿ ವೈದಿಕ ವ್ಯಾಕರಣಕ್ಕೆ ಒಂದು ವಿಭಾಗ ಮಾಡಿ ತಿಳಿಸಿದ್ದಾರೆ. ಆದರೆ ವೈದಿಕ ವ್ಯಾಕರಣವನ್ನು ಪೂರ್ತಿಯಾಗಿ ತಿಳಿಸ್ತಕ್ಕಂಥ ಗ್ರಂಥಗಳಿವೆ. ಪ್ರಾತಿಶಾಖ್ಯ ಅಂತ ತಿಳ್ಕೊಂಡಂತನೋ ಗ್ರಂಥಗಳಿವೆ. ಹೇಳಿ, ಪ್ರಾತಿಶಾಖ್ಯ ಎಂದಾದರೂ ನೀವು ಕೇಳಿದ್ದೀರಾ ಕಿವಿಯಿಂದ? ಅನೇಕ ಜನ ಕೇಳಿರ್ಬೋದು, ನಾನು ಇಲ್ಲ ಅಂತ ಅನ್ನೋದಿಲ್ಲ. ನಾನು ಸರ್ವಸಾಮಾನ್ಯ ಜನರನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೇನೆ. ಪ್ರಾತಿಶಾಖ್ಯ ಅಂತ ಯಾರಿಗಾರು ಕೇಳಿ ನೋಡೋಣ. ಏನು ಪ್ರಾತಿಶಾಖ್ಯ ಅಂತ ತಿಳ್ಕೊಂಡಂತಲ್ಲ. ಪ್ರಾತಿಶಾಖ್ಯ ಅಂದರೆ ವೈದಿಕ ಗ್ರಾಮರ್. ವೇದದ ಉಚ್ಚಾರಣೆಯ ಕ್ರಮದಿಂದ ಹೇಗೆ ಅರ್ಥ ಮಾಡಬೇಕು, ಯಾವ ರೀತಿ ವಿಭಾಗ ಮಾಡಬೇಕು, ರೂಪ ಹೇಗೆ ತಯಾರಾಗ್ತದೆ, ಇದನ್ನು ತಿಳಿಸ್ತಕ್ಕಂಥ ಗ್ರಂಥಕ್ಕೆ ವ್ಯಾಕರಣ ಅಂತ ಕರೀತಾರೆ. ವೇದದ 4ನೇ ಅಂಗ ಅಂತಂದರೆ ನಿರುಕ್ತ. ನಿರುಕ್ತ ಅಂತ ತಿಳ್ಕೊಂಡಂತಂದರೆ ಇದೊಂದು ಡಿಕ್ಷನರಿ, ವೈದಿಕ ಶಬ್ದಗಳ ಡಿಕ್ಷನರಿ. ಆದರೆ ಆ ಶಬ್ದಗಳು ಇದೇ ಅರ್ಥ ಯಾಕೆ ಬಂತು ಅಂತ ಹೇಳೋದಕ್ಕೋಸ್ಕರ ಅದಕ್ಕೆ ಒಂದು ವ್ಯಾಖ್ಯೆ. ಯಾಸ್ಕ ಆಚಾರ್ಯರು ಅಂತ ಆಗಿ ಹೋದರು. ಯಾಸ್ಕ ಆಚಾರ್ಯರು ತಾವೇ ನಿಘಂಟು ಮೊದಲು ತಯಾರು ಮಾಡಿದರು, ಡಿಕ್ಷನರಿ ತಯಾರು ಮಾಡಿದರು. ಆ ನಂತರ ಆ ಡಿಕ್ಷನರಿಯಲ್ಲಿ ಬಂದ ಶಬ್ದಗಳಿಗೆ, ವೇದದ ಶಬ್ದಗಳಿಗೆ ಇದೇ ಅರ್ಥ ಯಾಕೆ, ಅಥವಾ ಈ ಶಬ್ದಕ್ಕೆ ಎಷ್ಟು ಅರ್ಥ ಇದೆ, ಯಾವ ಸಂದರ್ಭದಲ್ಲಿ ಯಾವ ಅರ್ಥವನ್ನು ಮಾಡಬೇಕು ಅಂತನೂ ತಿಳಿಸೋಸ್ಕರ ತಾವೇ ಅದರ ಮೇಲೆ ನಿರುಕ್ತ ಅಂತಿಕೊಂಡಂತನೂ ವ್ಯಾಖ್ಯಾನವನ್ನು ಬರೆದರು. ಯಾಸ್ಕು ತಾವು ತಯಾರಿಸಿದ ನಿಘಂಟುವಿನ ಮೇಲೆ ಬರೆದಿರ್ತಕ್ಕಂಥ ವಿವರಣಾತ್ಮಕವಾಗಿರ್ತಕ್ಕಂಥ, ಅಂದರೆ ಸಬ್ಜೆಕ್ಟಿಗೆ ಅನುಸಾರವಾಗಿರ್ತಕ್ಕಂಥ ಒಂದು ವೈದಿಕ ಕೋಶ ಇದೇಂತೇನಿದೆ, ಇದು ನಿರುಕ್ತ. ವ್ಯಾಕರಣ ಶಬ್ದಸಿದ್ಧಿಯನ್ನು ಮಾತ್ರ ಹೇಳ್ತದೆ. ಆದರೆ ನಿರುಕ್ತ ಅಂತಿಕೊಂಡಂತೇನಿದೆ, ಇದು ಈ ಶಬ್ದಕ್ಕೆ ಆದಿಭೌತಿಕ ಅರ್ಥ ಏನು, ಈ ಶಬ್ದಕ್ಕೆ ಆದಿ ದೈವಿಕ ಅರ್ಥ ಏನು, ಈ ಶಬ್ದಕ್ಕೆ ಆಧ್ಯಾತ್ಮಿಕ ಅರ್ಥ ಏನು ಅಂತ ತಿಳ್ಕೊಂಡಂತೆ. ವೇದಗಳಿಗೆ 3 ಥರದ ಅರ್ಥಗಳು. ಇದನ್ನು ತಿಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಿರುಕ್ತ ಗ್ರಂಥ. ನಿರುಕ್ತ ಅಭ್ಯಾಸ ಮಾಡದೆ ವೇದ ಮಂತ್ರಕ್ಕೆ ಅರ್ಥ ಹೇಳಲಿಕ್ಕೆ ಹೋಗ್ಬಾರ್ದು. ಇದರ ನಂತರ ಇರತಕ್ಕಂಥದ್ದು ಜ್ಯೋತಿಷ್ಯ. ಜ್ಯೋತಿಷ್ಯ ಅಂದಾಕ್ಷಣಕ್ಕೇನೆ ಕೈ ನೋಡಿ ನಮ್ಮ ಭಾಗ್ಯ ಹೇಳ್ರಿ, ಅಥವಾ ನಮ್ಮ ಕುಂಡ್ಲಿ ನೋಡಿ ನಮ್ಮದು
ಇದನ್ನು ಹೇಳಿ ಅಂತ ತಿಳ್ಕೊಂಡು ಅಂತ ಹೇಳಿ ಇಷ್ಟೇ ಮಾತ್ರ ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯ ಗ್ರಂಥದಲ್ಲಿ ಸೂರ್ಯ ಸಿದ್ಧಾಂತ, ಸಿದ್ಧಾಂತ ಶಿರೋಮಣಿ ಮೊದಲಾಗಿರ್ತಕ್ಕಂತಹ ಅದ್ಭುತ ಗ್ರಂಥಗಳಿವೆ. ಭೂಗೋಳದ ಸ್ಥಿತಿ, ಖಗೋಳದ ಸ್ಥಿತಿ, ಆನಂತರ ಸೂರ್ಯ, ಗ್ರಹ, ನಕ್ಷತ್ರ, ಪೃಥ್ವಿ ಇತ್ಯಾದಿಗಳ ಗತಿ ಕ್ರಮ, ಇವುಗಳು ಯಾವ ಕ್ರಾಂತ ವೃತ್ತದಲ್ಲಿರ್ತೇವೆ, ಎಷ್ಟು ಸಮಯ ತೆಗೆದುಕೊಳ್ಳುತ್ತೇವೆ, ಆ ಸಮಯಕ್ಕೆ ಏನರ್ಥ, ಭೂಗೋಳ, ಖಗೋಳ, ಗಣಿತ, ವಿಜ್ಞಾನ ಇವು ಎಲ್ಲಗಳಿಂದ ಸೇರಿಸತಕ್ಕಂಥ ಜ್ಯೋತಿಷ್ಯ ಒಂದು ಚೆನ್ನಾಗಿ ಅಭ್ಯಾಸ ಇದ್ದರೆ ಮನುಷ್ಯನಿಗೆ ಜ್ಯೋತಿಷ್ಯಕ್ಕೆ ನೇತ್ರ ಕಣ್ಣು ಅಂತ ಕರೆದಿದ್ದಾರೆ. ಸಂಪೂರ್ಣ ವೇದಶಾಸ್ತ್ರವನ್ನು, ವೇದದಲ್ಲಿ ಬಂದಿರತಕ್ಕಂಥ ಅನೇಕ ವಿಷಯಗಳನ್ನು, ಕೆಲವು ಶಬ್ದಗಳಿಗೆ ಜ್ಯೋತಿಷ್ಯದ ಕ್ರಮದಲ್ಲಿ ಅರ್ಥವನ್ನು ಹೇಳಬೇಕಾಗ್ತದೆ, ಕೆಲವು ಘಟನೆಗಳಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ಗ್ರಹಗತಿಯ ಕ್ರಮದಲ್ಲಿ ಅರ್ಥವನ್ನು ಹೇಳಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಮತ್ತು ಜ್ಯೋತಿಷ್ಯದಲ್ಲಿ ಕಾಲನಿರ್ಣಯ ಅಂತ ತಿಳ್ಕೊಂಡಂತಂದರೆ ಯಜ್ಞ ಯಾವಾಗ ಪ್ರಾರಂಭ ಮಾಡಬೇಕು, ಯಾವ ನಕ್ಷತ್ರ ಇರಬೇಕು, ಯಾವ ಮುಹೂರ್ತ ಇರಬೇಕು, ಏಕೆ ಈ ನಕ್ಷತ್ರ ಯಾಕೆ ಬೇಡ, ಈ ಕರ್ಣ ಯಾಕೆ ಬೇಡ, ಈ ಯೋಗ ಯಾಕೆ ಬೇಡ, ಇದೊಂದು ವಿಸ್ತೃತವಾಗಿರ್ತಕ್ಕಂಥ ವಿಚಾರ. ಇದು 5ನೇ ಅಂಗ. 6ನೇ ಅಂಗ ಛಂದಸ್ಸು ಅಂತ ತಿಳ್ಕೊಂಡಂತಂದರೆ ರಿದಮ್. ವೇದದ ಮಂತ್ರದ ಉಚ್ಚಾರಣೆ ಯಾವ ರಿದಮ್ನಲ್ಲಿ ಹೇಳಬೇಕು, ಋಗ್ವೇದ ಹೇಗೆ ಹೇಳಬೇಕು, ಯಜುರ್ವೇದ ಹೇಗೆ ಉಚ್ಚಾರಣೆ ಮಾಡಬೇಕು, ಸಾಮವೇದವನ್ನು ಯಾವ ರೀತಿ ಸಂಗೀತದಲ್ಲಿ ಕ್ರಮದಲ್ಲಿ ಹೇಳಬೇಕು, ಅಥರ್ವವೇದವನ್ನು ಯಾವ ಸಂದರ್ಭದಲ್ಲಿ ಹೇಳಬೇಕು, ಈ ಛಂದಸ್ಶಾಸ್ತ್ರದಿಂದ ಈಗ ನಮ್ಮಲ್ಲಿ ಕಾವ್ಯ ಬರೆಯಬೇಕಾದರೂ ಛಂದಸ್ಸು ಬೇಕು. ಮಹಾಭಾರತ, ಭಾಗವತ ಇವೆಲ್ಲ ಛಂದಸ್ಸಿನಲ್ಲಿವೆ. ತ್ರಿಷ್ಟುಪ್ ಛಂದಸ್ಸು, ಆನಂತರ ಅನುಷ್ಟುಪ್ ಛಂದಸ್ಸು, ಆನಂತರ ಗಾಯತ್ರಿ ಛಂದಸ್ಸು, ಬೃಹತಿ ಛಂದಸ್ಸು, ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಮಂತ್ರಗಳು, ಆನಂತರ ಲೌಕಿಕ ಗ್ರಂಥಗಳು ಕೂಡ ಇವೆ. ಅಪೌರುಷೇಯ ಪೌರುಷೇಯ ಎರಡೂ ಗ್ರಂಥಗಳು ಈ ರೀತಿಯಾಗಿವೆ. ಈ ಛಂದಸ್ಶಾಸ್ತ್ರದಿಂದ ಈ ವೈದಿಕ ಸಾಹಿತ್ಯಕ್ಕೆ ಒಂದು ಅದ್ಭುತವಾದ ಸೌಂದರ್ಯ ಬರ್ತದೆ, ಒಂದು ಶ್ರವಣಾನಂದ ಬರ್ತದೆ, ಅದರ ಜೊತೆಗೆ ಒಂದು ಅದರ ರಸದ ಅಭಿವ್ಯಕ್ತಿ ಭಾಳ ವಿಚಿತ್ರವಾಗಿ ರೀತಿಯಾಗ್ತದೆ. ಇದಕ್ಕೆ ಪಿಂಗಲ ಸೂತ್ರ ಅಂತ ತಿಳ್ಕೊಂಡಂತೇಳಿ ಪಿಂಗಲಾಚಾರ್ಯರು ಅಂತನ್ನೋದನ್ನು ಛಂದಸ್ ಸೂತ್ರವನ್ನು ಬರೆದು ಅದರ ಮೇಲೆ ಬಂದಿರತಕ್ಕಂಥ ಅನೇಕ ಗ್ರಂಥಗಳು ಬಂದಿವೆ. ಛಂದೋಮಂಜರಿ ಅಂತ ಬಂದಿದೆ, ಆನಂತರ ಚಂದ್ರಾಲೋಕ ಅಂತನ್ನೋ ಗ್ರಂಥ ಬಂದಿದೆ, ಇನ್ನೂ ಅನೇಕ ಗ್ರಂಥಗಳಿವೆ ಛಂದಸ್ಸಿನ ಮೇಲೆ. ಭಾಗವತ ತಿಳಿದುಕೊಳ್ಳಬೇಕಾಗಿದ್ದರೆ ಇದೆಲ್ಲ ಓದಿದ್ದರೆ ಭಾಗವತದ ಒಂದು ಶ್ಲೋಕದಲ್ಲಿದ್ದ ಅರ್ಥದ ವೈಶಾಲ್ಯ ಎಷ್ಟು ಅಡಗಿದೆ ಅಂತ ಅನ್ನೋದನ್ನು ಗೊತ್ತಾಗ್ತದೆ. ಕೇವಲ ಅನುವಾದ ಭಾಗವತದ ಆ ರಸವತ್ತಿಕೆಯನ್ನು, ಅದು ರಸಪೂರ್ಣತೆಯನ್ನು ತಿಳಿಸಿಕೊಡೋದಿಲ್ಲ. ಒಂದು ಶ್ಲೋಕ ಎದುರಿಗೆ ಬಂದರೆ ಇದರ ಆಧ್ಯಾತ್ಮಿಕ ಅರ್ಥ ಏನು, ಇದರ ಆದಿಭೌತಿಕ ಅರ್ಥ ಏನು, ಇದರ ಆದದೈವಿಕ ಅರ್ಥ ಏನು, ಈ ವಿಚಾರಗಳನ್ನು ಯಾವ ಅರ್ಥದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಒಂದು ಶ್ಲೋಕ ಕಣ್ಣೆದುರಿಗೆ ಬಂದರೆ, ಈ ಶಾಸ್ತ್ರದ ಅಧ್ಯಯನ ಇದ್ದರೆ ಈ ಶಾಸ್ತ್ರದ ಈ ಛಂದಸ್ಸು ಯಾವ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸ್ತಾರೆ, ವೀರರಸ ಇದ್ದರೆ ಯಾವ ಛಂದಸ್ಸು ಉಪಯೋಗಿಸಬೇಕು, ಭಕ್ತಿರಸ ಹೇಳುವಾಗ ಯಾವ ಛಂದ ಉಪಯೋಗಿಸ್ಬೇಕು, ಆನಂತರ ತತ್ವಜ್ಞಾನ ಹೇಳಬೇಕಾಗಿದ್ದರೆ ಯಾವ ಛಂದಸ್ಸು ಉಪಯೋಗಿಸ್ಬೇಕು, ಶೃಂಗಾರವನ್ನು ವರ್ಣಿಸಬೇಕಾಗಿದ್ದರೆ ಯಾವ ಛಂದಸ್ಸು ಬೇಕು. ಇದೊಂದು ಅದ್ಭುತವಾಗಿರ್ತಕ್ಕಂಥ ಜ್ಞಾನದ ಸಾಗರ. ಗುರುಕುಲಕ್ಕೆ ಹೋಗಿ ಏನು ಕಲಿತೀರಿ? ಜನ ತಿಳ್ಕೊತಾರೆ ಭಾಳ ಆದರೆ ಮಂತ್ರ ಕಲಿಸ್ತಾರೆ, ಶ್ರಾದ್ದ ಮಾಡಲಿಕ್ಕೆ ಕಲಿಸ್ತಾರೆ, ಆನಂತರ ಪುಣ್ಯಾವಚನ ಮಾಡಲಿಕ್ಕೆ ಕಲಿಸ್ತಾರೆ, ಯಜ್ಞ ಆಗಾದಗಳನ್ನು ಮಾಡಿದ ಹೋಮವನ್ನು ಮಾಡಲಿಕ್ಕೆ ಕಲಿಸ್ತಾರೆ ಅಂತಕೊಂಡು ಇದೆಲ್ಲ ಸೇರಿ ಒಂದು 2 ವರ್ಷದಲ್ಲಿ ಕಲಿಬೋದು. 12 ವರ್ಷ ಯಾಕೆ? ಈ ಎಲ್ಲ ಶಾಸ್ತ್ರಗಳನ್ನು ಕಲಿಯೋದಕ್ಕೋಸ್ಕರ.
ಸಾಹಿತ್ಯ, ವ್ಯಾಕರಣ, ಆನಂತರ ವೇದಾಂಗಗಳು, ಛಂದಸ್ಸು, ನ್ಯಾಯದ ಶಾಸ್ತ್ರ, ಮೀಮಾಂಸಾ ಶಾಸ್ತ್ರ. ಜೀವನದಲ್ಲಿ ಒಬ್ಬ ಮನುಷ್ಯ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಈ ನಾಲೇಜಿನ ಒಂದು ಏನು ಸಿರಿವಂತಿಕೆ ಅಂತ ತಗೊಂಡಂತಿದೆ, ಬಹಳ ದುಃಖ ಆಗ್ತದೆ. ಈ ಸಿರಿವಂತಿಕೆಯಿಂದ 98% ಜನ ವಂಚಿತರಾಗಿದ್ದಾರೆ. ಇನ್ನೊಂದು 2-3% ಜನ ಈ 6 ಶಾಸ್ತ್ರಗಳನ್ನು ಓದ್ತಕ್ಕಂಥವ್ರು ಇದ್ದಾರೆ. ಚತುಶಾಸ್ತ್ರದಲ್ಲಿ ತಲಸ್ಪರ್ಶಿ ಪಾಂಡಿತ್ಯ ಪಡೆದ ನೂರಾರು ವಿದ್ವಾಂಸರು ಸಿಗ್ತಾರೆ. ಆದರೆ ವಿಶಾಲವಾದಂಥ ಜನಗಣತಿಯ ಪ್ರಕಾರ 1-2%ನಲ್ಲಿದ್ದಾರೆ. ಚತುಶಾಸ್ತ್ರದಲ್ಲಿ ತಲಸ್ಪರ್ಶ ಪಾಂಡಿತ್ಯ ಪಡೆದವರು 1,000 ಜನ ಸಿಕ್ಕರೆ ಹೆಚ್ಚು. ಇನ್ನು ಷಡಂಗ ಸಹಿತವಾಗಿರ್ತಕ್ಕಂಥ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿಗಳು 1,000-2,000 ಸಿಗ್ತವ್ರು ಹೇಳಿಕ್ಕೆ ಬರೋದಿಲ್ಲ. ಅರ್ಧ ಓದೋರು ಬೇಕಾದ ಜನ ಸಿಗ್ತಾರೆ. ಅದಕ್ಕೋಸ್ಕರ ವೇದವ್ಯಾಸರು ಹೇಳ್ತಾರೆ, ಇದನ್ನು ಅಭ್ಯಾಸ ಮಾಡಿ. ಇದು ಕೂಡ ನನ್ನ ಆದ್ಯದಿಂದ ತಯಾರಾಗಿರ್ತಕ್ಕಂಥ ಗ್ರಂಥಗಳು. ವೇದವ್ಯಾಸರ ಶಿಷ್ಯರೇ ಈ ರೀತಿಯಾಗಿರ್ತಕ್ಕಂಥ ಅನೇಕ ಗ್ರಂಥಗಳನ್ನು ತಯಾರು ಮಾಡಿದ್ದಾರೆ. ಇವುಗಳನ್ನು ಒಂದೇ ಒಂದು ಅರ್ಥದಿಂದ ಭಾಗವತ್ಕಾರು ಕಲಾ ಅಂತನ್ನೋ ಶಬ್ದದಿಂದ ಕರೆದಿದ್ದಾರೆ. ಯಾವ ಅರ್ಥದಲ್ಲಿ ಕರೆದಿದ್ದಾರೆ? ಕಲಾ. ಇವು ಕಲೆಗಳು. ಕಲೆಗಳು ಅಂದರೆ ಬಟ್ಟೆ ಮೇಲೆ ಬಿದ್ದ ಕಲೆ ಅಲ್ಲ. ಚಂದ್ರನ ಕಲೆಗಳು. ಚಂದ್ರನ ಹೇಗೆ ಪ್ರಕಾಶ ಹೆಚ್ಚಾದಂಥ ಕಲೆಗಳು ಹೆಚ್ಚಾದಂತೆ ಪ್ರಕಾಶ ಹೆಚ್ಚಾಗ್ತಾ ಹೋಗ್ತದೆ. ಅಂತ ನಿತ್ಯ ನೂತನವಾಗಿ ವರ್ಧಿಷ್ಣುವಾಗಿರ್ತಕ್ಕಂತಹ ನವನವೋನ್ಮೇಷ ಶಾಲಿನಿ ಯಾಗಿರ್ತಕ್ಕಂಥ ಒಂದು ಜ್ಞಾನದ ಬೆಳಕನ್ನು ಕೊಡುವ ಈ ಶಾಸ್ತ್ರಗಳು, ಇವುಗಳಿಗೆ ಕಲಾ ವಿದ್ಯಾ ಅಂತಕೊಂಡಂತ ಹೇಳಿ ವೇದವ್ಯಾಸ ದೇವರು ಇದನ್ನು ಕಲಾ ಅಂತ ಕರೆದಿದ್ದಾರೆ. ಸಾಹಿತ್ಯದಲ್ಲಿ 2 ಚರ್ಚೆಗಳಿವೆ. ಸಾಹಿತ್ಯ ಇದು ಶಾಸ್ತ್ರವೋ ಕಲೆಯೋ ಅಂತ ತಿಳ್ಕೊಂಡಂತೇಳಿ. ನಮ್ಮ ಪ್ರಕಾರ ಸಾಹಿತ್ಯ ಶಾಸ್ತ್ರವೂ ಹೌದು, ಕಲೆಯೂ ಹೌದು. ಭಾಗವತ ಶಾಸ್ತ್ರಕಾವ್ಯ, ಆನಂತರ ರಘುವಂಶ, ಕುಮಾರ ಸಂಭವ, ಅಭಿಜ್ಞಾನ ಶಾಕುಂತಲ ಇತ್ಯಾದಿ ದೃಶ್ಯ ಶ್ರವ್ಯ ಕಾವ್ಯಗಳೆಲ್ಲ ಇವು ಕಲಾತ್ಮಕವಾಗಿರ್ತಕ್ಕಂಥ ಸಾಹಿತ್ಯಗಳು. ಕಲಾತ್ಮಕವಾಗಿರ್ತಕ್ಕಂಥ ವಿಧಾನಗಳು, ಕಾವ್ಯಗಳು. ಸಾಹಿತ್ಯ ಬೇಕೇ? ಸಾಹಿತ್ಯದಲ್ಲಿ ನವರಸಗಳಿವೆ, ಹೌದು, ಬೇಕು. ಸಾಹಿತ್ಯದಲ್ಲಿ ನವರಸ ಕಲಿದೇ ಇದ್ದರೆ ನಾವು ಜನರಿಗೆ ತಿಳಿಸಿ ಹೇಳಲಿಕ್ಕಾಗೋದಿಲ್ಲ. ಕೆಲವು ಸಲ ಭಾಗವತ ಹೇಳುವಾಗ ನಮ್ಗೆ ಗೊತ್ತಿಲ್ಲದಂತೆ ಕೆಲವು ರೀತಿಯಾಗಿರ್ತಕ್ಕಂಥ ಶಬ್ದದಲ್ಲಿ ಹೇಳ್ತಕ್ಕಂಥ ಕ್ರಮದಲ್ಲಿ ನಾಟಕೀಯತೆ ಬರ್ತದೆ. ಏನು ಆಚಾರ್ಯ ನಾಟಕ ಮಾಡ್ತಾರೆ ಅಂತ ಅವ್ರ ನಾಟಕೀಯತೆ ಬೇಕು. ಪ್ರವಚನಕಾರರಿಗೆ ನವರಸಗಳ ಜ್ಞಾನ ಬೇಕು. ಭಾಗವತದಲ್ಲಿ ಉಳಿದ ರಸಗಳು ಭಾಳ ಕಡಿಮೆ. ಶಾಂತರಸ, ಭಕ್ತಿರಸ, ಆನಂತರ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಹೆಚ್ಚಿರೋದ್ರಿಂದಾಗಿ 1, 2, 3, 4 ರಸಗಳು ಮಾತ್ರ ಅಭಿವ್ಯಕ್ತವಾಗ್ತವೆ. ಆದರೆ ದಶಮಸ್ಕಂದ ಹೇಳುವಾಗ ಶೃಂಗಾರ ರಸದ ವರ್ಣನೆ ಮಾಡುವಾಗ ಆ ಅನುಭವ ಮಾಡಿಕೊಂಡು ಹೇಳಬೇಕಾಗ್ತದೆ. ಪರಮಾತ್ಮ ಯುದ್ಧ ಮಾಡುವಾಗ ಅನೇಕ ಅಸುರರನ್ನು ಕೊಲ್ಲುವಾಗ ವೀರರಸದ ಆವೇಶ ನಮ್ಮಲ್ಲಿ ಬರದೇ ಇದ್ದರೆ ಯುದ್ಧದ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಸಾಹಿತ್ಯ ಹಿತೇನ ಸಹಿತಂ ಯತ್ ಸಾಹಿತ್ಯಂ. ಈಗಿನ ಸಾಹಿತ್ಯ ಅಂತ ತಿಳ್ಕೊಂಡಂತ ಅನ್ನೋದು ನಮ್ಮ ಈ ಚೌಕಟ್ಟಿನಲ್ಲಿ ಪೂರ್ತಿ ಬರೋದಿಲ್ಲ. ಸಾಹಿತ್ಯ ದರ್ಪಣ ಅಂತನ್ನೋ ಒಂದು ಗ್ರಂಥ ಇದೆ. ಆನಂತರ ಸಾಹಿತ್ಯದ ವಿಶಿಷ್ಟತೆಗಳನ್ನು ತಿಳಿಸುವುದಕ್ಕೋಸ್ಕರ ಅನೇಕ ಗ್ರಂಥಗಳು ನಮ್ಮಲ್ಲಿ ಬಂದಿವೆ. ರಸಗಳನ್ನು ತಿಳಿಸುವುದಕ್ಕೋಸ್ಕರ, ಛಂದಸ್ಸನ್ನು ತಿಳಿಸುವುದಕ್ಕೋಸ್ಕರ,
ಅತ್ಯಂತ ಪ್ರಾರಂಭಿಕ ಗ್ರಂಥ ಅಂತಂದರೂ ಕೂಡ ಚಂದ್ರಾಲೋಕ ಸಾಹಿತ್ಯ ದರ್ಪಣ ಅಷ್ಟು ಅಭ್ಯಾಸ ಮಾಡಬೇಕು. ಆಗ ಹೇಗೆ ವರ್ಣನೆ ಮಾಡಬೇಕು ತ್ಯಾಗ ಕ್ರಮ. ಆದರೆ ಒಂದು ಉದ್ದೇಶ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ, ಸಾಹಿತ್ಯ ಜನರಿಗೆ ಹಿತವನ್ನು ಕಲಿಸಬೇಕೇ ಹೊರತು ಜನವರಿಗೆ ಅಹಿತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸಬಾರ್ದು. ನಮ್ಮ ಸಂಸ್ಕೃತ ನಾಟಕಗಳಲ್ಲಿ ಸ್ಟೇಜ್ ಮೇಲೆ ನಾಯಕ ಸಾಯೋದಿಲ್ಲ, ಆ ದೃಶ್ಯವನ್ನು ತಿಳಿಸುವ ಟ್ರ್ಯಾಜಡಿ ಇಲ್ಲ. ನಮ್ಮ ಪ್ರತಿಯೊಂದು ಸಂಸ್ಕೃತ ಕಾವ್ಯಗಳು ನಾಟಕಗಳು ಇವು ಟ್ರ್ಯಾಜಡಿ ಅಲ್ಲ, ಇವು ಸುಖಾಂತಗಳು, ಸುಖಾಂತ ನಾಟಕಗಳು. ಕೊನೆಗೆ ಜನರಿಗೆ ಹಿತವಾಗ್ತದೆ. ಆದರೆ ಆಂಗ್ಲರ ಪ್ರಭಾವಕ್ಕೆ ಬಂದು ಸಾಧಾರಣ 40ನೇ ದಶಕದಿಂದ ಪ್ರಾರಂಭ ಮಾಡಿಕೊಂಡು ಈಗಿನವರೆಗೂ ವಿಚಿತ್ರವಾಗಿರ್ತಕ್ಕಂಥ ಹೊಲಸನ್ನು ಬರೆದರೂ ಕೂಡ ಅದು ಸಾಹಿತ್ಯವೇ. ಕೆಲವು ಕನ್ನಡದ ಕಾದಂಬರಿ ಓದಿದರೆ ಕೇವಲ ಹೊಲಸು, ಕೇವಲ ಹೊಲಸು, ಕೇವಲ ಹೊಲಸು, ಆದರೂ ಸಾಹಿತ್ಯ ಇಲ್ಲ. ಇದ್ದದ್ದು ಹೇಳಬೇಕಾಗ್ತದೆ. ಇದಕ್ಕೆ ಅಂತಾರೆ ಯಥಾರ್ಥವಾದ ಅಂತ ತಿಳ್ಕೊಂಡು ಅಂತೇಳಿ ಒಂದು ಸಾಹಿತ್ಯಕ್ಕೆ ವಾದ ಬಂತು. ಏನಿದೆ ಇದ್ದದ್ದು ಹೇಳಬೇಡಿ ಅಂತ ತಿಳ್ಕೊಂಡು ಅಂತೇಳಿ. ಹಾಗಾದ್ರೆ ಇದ್ದದ್ದು ಹೇಳಬೇಕಾಗಿತ್ತು, ಬಟ್ಟೆ ಬಿಚ್ಚಿಕೊಂಡು ತಿರುಗಾಡ್ರಿ. ಆ ಸಾಹಿತ್ಯ ಬಟ್ಟೆ ಬಿಚ್ಚಿಕೊಂಡ ಸಾಹಿತ್ಯ ಅದು. ಕೇವಲ ಸೆಕ್ಸಿಗೆ ಇಂಪಾರ್ಟೆಂಟ್ ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಸಾಧಾರಣ 50ನೇ ಶತಮಾನದಿಂದ ಪ್ರಾರಂಭ ಮಾಡಿಕೊಂಡು 90ನೇ ಶತಮಾನದವರೆಗೂ ಅಶ್ಲೀಲ ಸಾಹಿತ್ಯ ಬೆಳೆದು ಬಂತು. ಅದರಲ್ಲಿ ಮತ್ತು ದಲಿತ ಸಾಹಿತ್ಯ ಅಂತ ಬೇರೆ. ಆನಂತರ ಛಂದಸ್ಸು ಹೋಯಿತು, ಮುಕ್ತ ಛಂದಸ್ಸು ಪ್ರಾರಂಭವಾಯಿತು. ಮುಕ್ತ ಛಂದಸ್ಸಿನಲ್ಲಿ ಅವ್ರು ಹೇಳಿದ್ದೇನೆ ಕಾವ್ಯ, ಹೇಳಿದ್ದೇನೆ ಕವಿತೆಗಳು. ಆ ಗಾಂಭೀರ್ಯ ಹೊರಟೋಯ್ತು. ಆ ಸಾಹಿತ್ಯಕ್ಕೆ ಇರಬೇಕಾಗಿರ್ತಕ್ಕಂಥ ಆ ಡೀಪ್ ನಾಲೆಜ್ ಹೊರಟೋಯ್ತು. ನನಗೆ ತಿಳಿದದ್ದು ನಾನು ಹೇಳ್ತೇನೆ. ಆದರೆ ನೀನು ಪಬ್ಲಿಕ್ನಲ್ಲಿ ಬಂದು ಹೇಳಬೇಕಾಗಿದ್ದರೆ ನಿನ್ನ ಕಾವ್ಯದಿಂದ ಪಬ್ಲಿಕ್ಕಿನ ಜನರಲ್ಲಿ ಇರತಕ್ಕಂಥ ಹಿತಕ್ಕೆ ಭಂಗ ಬಂದಿರಬಾರ್ದು. ಆದರೆ ಮಾಡರ್ನ್ ಸಾಹಿತ್ಯ ಅಹಿತವನ್ನೇ ತಿಳಿಸುವುದಕ್ಕೋಸ್ಕರ ಹೊರಡ್ತದೆ. ಅದರಲ್ಲಿಂತೂ ಪುರಾಣಗಳ ಹಿಂದೂಗಳನ್ನು ಬೈಯೋದಕ್ಕೋಸ್ಕರ ಹೊರಟಿರ್ತಕ್ಕಂಥ ಸಾಹಿತ್ಯ ಅವತ್ತಿಂದ ಇವತ್ತಿನವರೆಗೂ ಅವರಿಗೆ ದೇವರನ್ನು ಬೈದರೆ, ರಾಮನನ್ನು ಬೈದರೆ, ಕೃಷ್ಣನನ್ನು ಬೈದರೆ, ಸೀತೆಯನ್ನು ಬೈದರೆ, ದ್ರೌಪದಿಯನ್ನು ಬೈದರೆ, ಇವರಲ್ಲಿ ದೋಷ ತೋರಿಸಿದ್ರೇ ಅದು ಸಾಹಿತ್ಯ. ಅಂಥವರಿಗೆ ಸಾಹಿತ್ಯ ಅಕಾಡೆಮಿ ಪ್ರೈಸ್ ಸಿಗ್ತದೆ. ಅಂಥವರಿಗೆ ಜ್ಞಾನಪೀಠ ಅವಾರ್ಡ್ ಸಿಗ್ತದೆ. ಇವರು ಅಧಿಕಾರಿಗಳಾಗಿ ಪ್ಯಾನೆಲ್ನಲ್ಲಿರ್ತಾರೆ, ಇವರಿಗೆ ಜ್ಞಾನಪೀಠ ಅವಾರ್ಡ್ ಕೊಡ್ತಾರೆ. ಇವರು ನಂತರ ಪ್ಯಾನೆಲ್ನಲ್ಲಿ ಹೋಗ್ತಾರೆ, ಇವರಿಗೆ ಕೊಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಲಾಬಿ ಸಾಹಿತ್ಯದಲ್ಲೂ ಕೂಡ ಲಾಬಿ ತಯಾರಾಗಿದೆ. ಇವರು ಯಾವುದು ಸಾಹಿತ್ಯ ಅಲ್ಲ. ವೇದವ್ಯಾಸರ ದೃಷ್ಟಿಯಲ್ಲಿ ಸಾಹಿತ್ಯ ಅಲ್ಲ. ವೇದವ್ಯಾಸರು ಹೇಳ್ತಾರೆ, ಕಲಾ ವಿದ್ಯಾಸು ಅನಿಂದ್ಯಾಚ ವ್ಯವಧಾನೇನ ಕೇಶವೇ. ಶಾಸ್ತ್ರ ಡೈರೆಕ್ಟಾಗಿ ಭಗವಂತನ ವಿಶಿಷ್ಟ ಮಹಿಮೆಗಳನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಉಪಕಾರಗಳನ್ನು ತಿಳಿಸಿದರೆ, ಸಾಹಿತ್ಯ ವ್ಯವಧಾನೇನ ಕತೆ ಹೇಳಿ ಆನಂತರ ಇತಿಹಾಸದ ಸಂದರ್ಭಗಳನ್ನು ಅದಕ್ಕೆ ಜೋಡಿಸಿ ಆ ತತ್ವಕ್ಕೆ ಸಂಬಂಧಿಸಿರ್ತಕ್ಕಂತಹ ನಡೆದ ಪೌರಾಣಿಕವಾಗಿರ್ತಕ್ಕಂಥ ಪಾತ್ರಗಳ ವಿಚಾರಗಳನ್ನು ತಿಳಿಸಿ ಅವುಗಳ ಮುಖಾಂತರ ಕ್ರಮವಾಗಿ ವ್ಯವಧಾನದಿಂದ, ಡೈರೆಕ್ಟಲ್ಲ ವ್ಯವಧಾನದಿಂದ ಹೇಳ್ತಾರೆ. ಆದ್ದರಿಂದ ಇವುಗಳಿಗೆ ಕಲಾ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಭಾಗವತ ಗ್ರಂಥ, ವೇದ ಗ್ರಂಥಗಳು, ಮಹಾಭಾರತ, ಪಂಚರಾತ್ರ ಇತ್ಯಾದಿ ಗ್ರಂಥಗಳು ಅಂತೇನಿವೆ, ಇವು ತತ್ವಜ್ಞಾನವನ್ನು ಡೈರೆಕ್ಟಾಗಿ ಸ್ವಲ್ಪ ತಿಳಿದುಕೊಳ್ಳಲಿಕ್ಕೆ ಕಷ್ಟವಾಗಿದ್ದರೂ ಕೂಡ ಹೇಳ್ತವೆ, ತಿಳಿಸ್ತವೆ. ಮಧ್ವಾಚಾರ್ಯರು ಮಾಡಿದ ಉಪಕಾರ ನಮಗೆ ನೆನಪಿಟ್ಟುಕೊಳ್ಳಿ. ವೇದವ್ಯಾಸ ಈ ಶ್ರದ್ಧಾಂ ಭಾಗವತೆ ಶಾಸ್ತ್ರಂ ಇದರ ಬಗ್ಗೆ ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸರು ಏನು ಹೇಳಿದ್ದಾರೆ ಆ ಅಭಿಪ್ರಾಯವನ್ನು ನಮಗೆ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ.
ಕಲಾ ವಿದ್ಯಾಸು ಅನಿಂದಾಚ ವ್ಯವಧಾನೇನ ಕೇಶವೇ. ಸಾಹಿತ್ಯಗಳು, ಸಾಹಿತ್ಯ, ವ್ಯಾಕರಣ, ವೇದಾಂತ, ಸಾಹಿತ್ಯ, ವ್ಯಾಕರಣ, ಆನಂತರ ಉಳಿದ ಷಡಂಗಗಳು ಇತ್ಯಾದಿಗಳೆಲ್ಲ ವಿಧಿವಿಧಾನ ತಿಳಿಸಿ ಕ್ರಮವಾಗಿ ದೇವರ ಹತ್ರ ನಮ್ಮನ್ನು ಕರ್ಕೊಂಡು ಬರ್ತವೆ. ಆದ್ದರಿಂದಾಗಿ ಯಾವುದು ಮಹಾಭಾರತ, ಭಾಗವತ, ವೇದ, ಪಂಚರಾತ್ರಾದಿಗಳು ಅಂತೇನು ಗ್ರಂಥಗಳಿವೆ, ಇವುಗಳು ಅಂತಿಕೊಂಡಂತೇನಿವೆ, ಇವು ಪರಮ ಪ್ರಮಾಣ ಇಟ್ಟುಕೊಂಡು ಇವುಗಳ ವಿರುದ್ಧವಾದದ್ದು ಅಪ್ರಮಾಣ. ಇದನ್ನು ನಿರ್ಧಾರ ಮಾಡಿ ಹೊರಟ. ಇಲ್ಲ ನಮ್ಗೆ ವಿಚಾರ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ. ವಿಚಾರ ಸ್ವಾತಂತ್ರ್ಯ ಎಲ್ಲಿಯವರೆಗೆ? ನಿಮ್ಮ ವಿಚಾರ ಎಲ್ಲಿಯವರೆಗೆ ಮಟ್ಟ ಇದೆ ಅಲ್ಲಿವರೆಗೆ ಮಾತ್ರ. ಅದರ ನಂತರದ ನಿಮಗೇನು ಸ್ವಾತಂತ್ರ್ಯ ಇರ್ತದೆ. ಆದರೆ ವೇದಗಳು, ಶಾಸ್ತ್ರಗಳು ಅತೀಂದ್ರಿಯ ವಿಷಯಗಳನ್ನು ಹೇಳ್ತವೆ. ಇಂದ್ರಿಯಗಳಿಗೆ ಗಮ್ಯವಾಗದೇ ಇದ್ದ ಉಳಿದ ಲೋಕದ ವಿಚಾರಗಳನ್ನು ಹೇಳ್ತವೆ. ನಿಮ್ಮ ಕಣ್ಣಿಗೆ ಜನೋಲೋಕ ಕಾಣ್ತದೆಯಾ? ತಪೋಲೋಕ ಕಾಣ್ತದೆಯಾ? ಸತ್ಯಲೋಕ ಕಾಣ್ತದೆಯಾ? ನಿಮ್ಮ ಕಲ್ಪನೆಗೆ ವೈಕುಂಠ ಬರಲಿಕ್ಕೆ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಶಾಸ್ತ್ರವನ್ನು ಹೇಳದಂತೆ ಕೇಳಲೇಬೇಕು. ನನ್ನ ಕಲ್ಪನೆ ನಡೆಯೋದಿಲ್ಲ, ನನ್ನ ಕಲ್ಪನೆಗೆ ಒಂದು ಸೀಮೆ ಇದೆ, ಜುರಿಸ್ಡಿಕ್ಷನ್ ಇದೆ. ಆದ್ದರಿಂದಾಗಿ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಭಾಗವತ ಶಾಸ್ತ್ರದಲ್ಲಿ ಪೂರ್ತಿ ಶ್ರದ್ಧೆ ಇಟ್ಟರೂ ಅದು ಅರ್ಥವಾಗಬೇಕಾಗಿದ್ದರೆ ಉಳಿದ ಷಡಂಗಗಳನ್ನು, ಸಾಹಿತ್ಯ, ವ್ಯಾಕರಣ, ನ್ಯಾಯ ಇತ್ಯಾದಿಗಳನ್ನು ಕೂಡ ಆಧಾರಪೂರ್ವಕವಾಗಿ ಕಲಿಬೇಕು. ಆದರೆ ಅದೇ ಕೊನೆಯಲ್ಲ. ಅದರಿಂದ ಸೂಚಿತವಾಗುವ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ ಈ ಬ್ರಹ್ಮಸೂತ್ರಾದಿ ಗ್ರಂಥಗಳಿಂದ ಕಲಿಬೇಕು. ಇದರ ಜೊತೆಗೆ ಒಂದು ಮಾತು ತಪ್ಪದೇ ಮಾಡಿ ಅಂತ ಹೇಳ್ತಾರೆ. ವೇದವ್ಯಾಸರು ಹೇಳಿದ, ಭಾಗವತ ಬರೆದವರು ವೇದವ್ಯಾಸ ದೇವರು, ಅವರೇ ಇನ್ನೊಂದು ಪುರಾಣದಲ್ಲಿ ನನ್ನ ಭಾಗವತವನ್ನು ನೀವು ಹೇಗೆ ಅಭ್ಯಾಸ ಮಾಡಬೇಕು ಅಂತ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ? ಈ ಗ್ರಂಥಗಳಿಗೆ ವಿರುದ್ಧವಾದ ವಿಚಾರಗಳಿದ್ರೆ ಖಂಡನೆ ಮಾಡಿ ಅಂತ ಖಂಡನೆ ಮಾಡೋದಕ್ಕೋಸ್ಕರ ಸಂಕೋಚ ಪಡಬೇಡಿ. ತಪ್ಪು ತಪ್ಪು ಅಂತ ಹೇಳುವ ಧೈರ್ಯ ಇರಬೇಕು. ಇವತ್ತು ಆ ಧೈರ್ಯ ನಾವು ಕಳೆದುಕೊಂಡಿದ್ದೇವೆ. ನಮ್ಮ ಮಕ್ಕಳು ಮಾಡುವ ತಪ್ಪನ್ನು ತಪ್ಪು ಅಂತ ಹೇಳುವ ಎದೆಗಾರಿಕೆ ಭಾಳ ಕಡಿಮೆ ಜನರಿಗಿದೆ. ಮಕ್ಕಳು ಸೊಸೇಂದ್ರ ಮಾಡ್ತಕ್ಕಂಥ ತಪ್ಪುಗಳಿಗೆ ನೀವು ತಪ್ಪು ಮಾಡ್ತಾ ಇದ್ದೆ ಅಂತ ಹೇಳಿ ಅಂತಕ್ಕಂಥ ರೀತಿಯಲ್ಲಿ, ಯಾಕೆಂದ್ರೆ ತಾನು ಆ ರೀತಿ ಧರ್ಮ ಪರಿಪಾಲನೆ ಮಾಡ್ತಿದ್ರೆ ಹೇಳಲಿಕ್ಕಾಗ್ತದೆ. ತಾನೇ ತಪ್ಪು ಮಾಡ್ತಾ ಇದ್ದೇನೆ, ಇನ್ನೊಬ್ಬರು ತಪ್ಪು ಅಂತ ಏನು ಹೇಳಲಿಕ್ಕಾಗ್ತದೆ? ತಾನು ಮೊದಲು ಅದನ್ನು ಆಚರಣೆ ಮಾಡಿ ಇದು ಸರಿ, ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳಲೇಬೇಕು. ಪಂಚರಾತ್ರ ವಿರೋಧೇಶು, ಪಂಚರಾತ್ರ ಅಂತಿಕೊಂಡಂಥ ಏನು ಗ್ರಂಥ ಇದೆ, ಪರಮಾತ್ಮ ತಾನು ವಿಶೇಷವಾದ ರೀತಿಯಲ್ಲಿ ಉಪದೇಶ ಮಾಡಿದ್ದಾನೆ. ಪಂಚರಾತ್ರಕ್ಕೆ ಏನರ್ಥ ಅಂತ ಅನ್ನೋದನ್ನು ಮೊದಲೇ ನಾನು ಹೇಳಿದ್ದೇನೆ. ಪರಮಾತ್ಮನ ಪಂಚವಿಧವಾಗಿರ್ತಕ್ಕಂಥ ಪ್ರದ್ಯುಮ್ನ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಅಥವಾ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪದಿಂದ ಜಗತ್ತಿನ ಏನು ಒಂದು ವಿಶಿಷ್ಟವಾದಂಥ ಉಪಕಾರ ಪರಮಾತ್ಮನಿದೆ, ಅದನ್ನು ಸೂಕ್ಷ್ಮಾತಿ ಸೂಕ್ಷ್ಮ ರೀತಿಯಿಂದ ಅನೇಕ ಮುಖಗಳಿಂದ ತಿಳಿಸುವ ಗ್ರಂಥ ಪಂಚರಾತ್ರ ಗ್ರಂಥ. ಆ ಗ್ರಂಥಕ್ಕೆ ವಿರುದ್ಧವಾದ ಏನೇನು ವಿಚಾರಗಳಿವೆ, ಸದೈವ ನಿಂದಾ ಸರ್ವಶ್ಚ ಬ್ರಹ್ಮಸ್ಥಾವರಾಂತಕೈ, ಅವುಗಳನ್ನು ಖಂಡನೆ ಮಾಡಿ ಅದು ತಪ್ಪು ಅಂತ ಹೇಳಿ, ಸಣ್ಣ ಹುಲ್ಲಿಂದ ಹಿಡಿದುಕೊಂಡು ಬ್ರಹ್ಮದೇವರವರೆಗೂ ಇರತಕ್ಕಂಥ ಏನು ಸರಿಯಾದ ತತ್ವಜ್ಞಾನ ನಮ್ಮ ಗ್ರಂಥದಲ್ಲಿ ಕೊಟ್ಟು ಬಿಟ್ಟಿದ್ದೇವೆ. ಇದಕ್ಕೆ ಬೇರೆಯಾಗಿರ್ತಕ್ಕಂಥ ವಿಚಾರ ಇರಲಿಕ್ಕೆ ಸಾಧ್ಯವಿಲ್ಲ ಅಂತಕೊಂಡಂದಿದ್ದಾರೆ. ಇಲ್ರಿ, ಇನ್ನೊಬ್ಬರನ್ನು ಯಾಕೆ ಖಂಡನೆ ಮಾಡಬೇಕು? ನಾವು ನಮ್ಮ ತತ್ವಜ್ಞಾನ ಹೇಳಿದ್ರೆ ಆಯ್ತಲ್ಲ. ಬಹಳ ಜನರದ್ದು ಒಂದು ತಕರಾರಿದೆ. ನೀವು ಮಾತವರು ತತ್ವಜ್ಞಾನ ಹೇಳುವಕ್ಕಿಂತಲೂ ತಪ್ಪು ಇರತಕ್ಕಂಥ ಉಳಿದ ಗ್ರಂಥಗಳಿರ್ತಕ್ಕಂಥ ತಪ್ಪನ್ನೇ ಭಾಳ ತೋರಿಸ್ಕೊಡ್ತೀರಿ ಅಂತಕೊಂಡಂತೆ. ಹೌದು, ತಪ್ಪು ಯಾವುದಿದೆ ಅಂತ ಗೊತ್ತಾದರೆ ಒಪ್ಪು ಯಾವುದಿದೆ ಅಂತ ತಾನಾಗಿ ಗೊತ್ತಾಗ್ತದೆ.
ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಅಂತ ಅರ್ಥ ಮಾಡೋದು ತಪ್ಪು. ಅಂದೇನು ಅರ್ಥ ಆಯಿತು? ನಾನು ಬ್ರಹ್ಮ ಅಲ್ಲ ಅಂತ ಅನ್ನೋದು ಜ್ಞಾನ. ಇದೇ ಸರಿಯಾದ ಜ್ಞಾನ ಅಲ್ಲ. ಸಮ್ಯಕ್ ಕಾರ್ಯ ತದ್ವಿನಾಚ, ನೀವು ತಪ್ಪಾಗಿರ್ತಕ್ಕಂಥ ಗ್ರಂಥವನ್ನು ಖಂಡನೆ ಮಾಡದೇ ಇದ್ದರೆ, ಯಾಕೆ ಈಗಿನ ಕಾಲದಲ್ಲಿ ಏನು ಹೇಳ್ತಾರೆ, ಇಲ್ಲರಿ ಸಭಾ ಸಂಬಂಧದಲ್ಲಿ ಯಾರನ್ನು ಖಂಡನೆ ಮಾಡ್ಲಿಕ್ಕೆ ಹೋಗಬೇಡ್ರಿ, ಅವ್ರದ್ದು ವಿಚಾರ ಇದು, ಇವ್ರ ವಿಚಾರ ಇದು, ಇವ್ರಿಗೆ ವಿಚಾರ. ಹಾಗಾದ್ರೆ ಸಭೆ ಯಾಕೆ ಬೇಕು? ಸಭೆ ಸೇರಿರೋದು ತತ್ವಜ್ಞಾನದ ನಿರ್ಣಯಕ್ಕೋಸ್ಕರ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅನ್ನೋದು ನಿರ್ಣಯ ಮಾಡೋದಕ್ಕೋಸ್ಕರ. ಡಾಕ್ಟರ್ಗೆ ಅವರು ಈ ಔಷಧ ತೊಗೋಬೋದು, ಆ ಔಷಧ ಯಾವ್ದು ಬೇಕಾದ ತಗೋರಿ ನಡೀತದೆ ಅಂತ ಹೇಳಿಕ್ಕೆ ಆಗ್ತದೆ. ಇದು ತೊಗೊಳ್ಬೇಡ್ರಿ ಅಂತ ಹೇಳ್ತಾರೆ. ಇದು ನಿಮ್ಮ ಪ್ರಕೃತಿಗೆ ಸರಿಯಲ್ಲ ಅಂತ ಸೂಟ್ ಆಗಂಗಿಲ್ಲ, ನಿಮಗೆ ಸೈಡ್ ಎಫೆಕ್ಟ್ ಆಗ್ತದೆ, ಬೇಡ ಅಂತ ಹೇಳ್ತಾರೆ. ಅದನ್ನೂ ಔಷಧ ರೀ, ಇದನ್ನೂ ಔಷಧ ರೀ, ನಡೀತದೆ? ಇಲ್ಲ, ಅವರು ಹೇಳೋ ಸರಿ ಇವರು ಹೇಳೋ ಸರಿ ಅಂತ ಎಂದಾರು ನಡೀತದೆ? ಶ್ರೀಮದಾಚಾರ್ಯ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ ಬ್ರಹ್ಮಾಂಡ ಪುರಾಣದ ಉದಾಹರಣೆ ಕೊಟ್ಟು, ಸಮ್ಯಕ್ ಕಾರ್ಯ ತದ್ವಿನಾಚ ತಮೋಯಾಂತಿ ವಿನಿಶ್ಚಯಾತ, ತಪ್ಪನ್ನು ನೀವು ಖಂಡನೆ ಮಾಡದೇ ಇದ್ದರೆ ನಿಮಗೂ ಅನ್ನಂಥ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಕುರುವಂತೇವ ಸುರಾಸ್ತತ್ರ ಯದನ್ನೇಷಾಂ ತಮೋ ಭವೇತ್, ದೇವತೆಗಳು ಯಾವಾಗಲೂ ತಪ್ಪಿದ್ದದನ್ನು ಖಂಡನೆ ಮಾಡಿ ಸರಿ ಇದ್ದದ್ದನ್ನು ತಿಳಿಸಿ ಹೇಳ್ತಾರೆ. ಯಾಕೆ? ಅವರು ಯಾವಾಗಲೂ ಮೋಕ್ಷವನ್ನು ಅಂತಕ್ಕಂಥವ್ರು. ಇನ್ನೊಮ್ಮೆ ಕೇಳಿ ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಪಂಚರಾತ್ರಾಂಶ್ಚ, ನಾರದ ಪಂಚರಾತ್ರ ಇತ್ಯಾದಿ ಏನು ಪಂಚರಾತ್ರ ಗ್ರಂಥಗಳು ಈಗ ಉಪಲಬ್ಧ ಇವೆ. ಅವುಗಳನ್ನು, ವೇದಗಳನ್ನು, ಮೂಲ ರಾಮಾಯಣಂ ತಥಾ ಮೂಲ ರಾಮಾಯಣವನ್ನು, ಪುರಾಣಂ ಭಾಗವತಂ ಭಾಗವತ ಪುರಾಣವನ್ನು, ಮಹಾಭಾರತ ದೇಶವನ್ನು, ಏತೇಷ್ಟಪಿ ಯಥಾ ವಿಷ್ಣು ಆಧಿಕ್ಯಂ ಪ್ರತಿಪಾದನಂ. ವೇದಗಳು ಕಥೆ ಕಡಿಮೆ, ತತ್ವಜ್ಞಾನ ಜಾಸ್ತಿ, ಚರಿತ್ರೆ ಕಡಿಮೆ, ಇರುವ ವಿಷಯ ಜಾಸ್ತಿ. ಪಂಚರಾತ್ರವು ಕೂಡ ಹಾಗೆ, ಕಥೆ ಉದಾಹರಣೆ ಕೊಡಲಿಕ್ಕೆ ಹೋಗೋದಿಲ್ಲ. ಬ್ರಹ್ಮಸೂತ್ರವು ಹಾಗೆ. ಆದರೆ ಮೂಲ ರಾಮಾಯಣ, ಭಾಗವತ, ಮಹಾಭಾರತ ಇವೇನು ಮಾಡ್ತವೆ ಅಂತ ತಿಳ್ಕೊಂಡಂತಂದರೆ, ವಿಭಿದ್ಯತೆ, ಬೇರೆ ಬೇರೆ ಕಥೆಗಳನ್ನು ಹೇಳಿ ಅದರ ಜೊತೆಗೆ ತತ್ವಜ್ಞಾನವನ್ನು ಜೋಡಿಸ್ತಾರೆ. ಯಾಕೆ? ನೆನಪುಳಿಲಿ ಅಂತ ತಿಳ್ಕೊಂಡಂತ. ಏನೇ ಇರಲಿ, ಒಟ್ಟು ಕೊನೆಗೆ ನಿರ್ಣಯ ಬರಬೇಕಾಗಿರ್ತಕ್ಕಂಥದ್ದು ಅಂತಂದರೆ ವಿಷ್ಣು ಆಧಿಕ್ಯಂ, ವಿಷ್ಣು ಸರ್ವೋತ್ತಮತ್ವ. ಯಾವ ಕಥೆಯಿಂದ, ಯಾವ ಡೈರೆಕ್ಟ್ ಉಪದೇಶದಿಂದ, ಯಾವ ಯುಕ್ತಿಯುಕ್ತವಾದ ಚಿಂತನೆಯಿಂದ ತಯಾರಾಗ್ತದೆ, ಸಿದ್ಧವಾಗ್ತದೆ, ಅದೇ ಶಾಸ್ತ್ರ. ಆನಂತರ ಪರಮಾತ್ಮನ ನಂತರ ಅವನ ಭಕ್ತರಾದ ಮಹಾಲಕ್ಷ್ಮಿಯಿಂದ ಹಿಡಿದುಕೊಂಡು ಸಾಮಾನ್ಯ ತೃಣಜೀವಿಗಳವರ, ಹುಲ್ಲು ಜೀವಿಗಳವರೆಗಿರ್ತಕ್ಕಂಥ ತಾರತಮ್ಯ. ತದ್ಭಕ್ತಾನಾಂಚ ಕ್ರಮಶಃ ಸಯೇವಾರ್ಥೋ ನ ಚಾಪರ, ಇದೇ ಶಾಸ್ತ್ರದ ಸರಿಯಾದ ಅರ್ಥ. ಬೇರೆಯವರು ಬರೆದಿದ್ದರೆ ತಪ್ಪು. ಅನ್ಯಥಾ ದೃಶ್ಯಮಾನ, ಇಲ್ಲ ಮೇಲ್ನೋಟಕ್ಕೆ ಹಂಗೆ ಅನ್ನಿಸ್ತದಲ್ಲ, ಮೇಲ್ನೋಟಕ್ಕೆ ಹೆಂಡತಿಯನ್ನು ಬಿಟ್ಟ ರಾಮ ಕ್ರೂರ ಅಂತ ಅನ್ನಿಸ್ತಾನಲ್ಲ, ಮೇಲ್ನೋಟಕ್ಕೆ ಅನಿಸಿದರೆ ಅದು ಅಸುರ ಮೋಹನಾರ್ಥವಾಗಿ ಆ ರೀತಿಯಾಗಿರ್ತಕ್ಕಂಥ ಆ ಒಂದು ಗ್ರಂಥದ ರಚನೆ ಇದೆ. ಅಲ್ಲಿರ್ತಕ್ಕಂಥ ರಹಸ್ಯಾರ್ಥ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಗುರುಗಳ ಮುಖಾಂತರ. ತಸ್ಮಾತ್, ಆದ್ದರಿಂದಾಗಿ ಒಂದು ನಿರ್ಣಯ ನೆನಪಿಟ್ಟುಕೊಳ್ಳಿ, ತಸ್ಮಾತ್ ಸರ್ವೇಷು ಶಾಸ್ತ್ರೇಷು ವಿಷ್ಣೋರಾಧಿಕ್ಯಮೇವತು ಕ್ರಮೇಣ ಚ ತದೀಯಾನಾಂ ಪ್ರತಿಪಾದ್ಯಂಚ ನಾಪರಂ. ಶಾಸ್ತ್ರದ ಮುಖ್ಯ ವಿಷಯ ವಿಷ್ಣು ಸರ್ವೋತ್ತಮತ್ವ, ಆನಂತರ ಜಗತ್ ಸತ್ಯತ್ವ, ಆನಂತರ ಜೀವ ಜಡ ದೇವತೆಗಳೆಲ್ಲರಲ್ಲಿಯೂ ಕೂಡ ಇರತಕ್ಕಂಥ ತಾರತಮ್ಯ, ಆನಂತರ ವೇದಗಳ ನಿತ್ಯತ್ವ, ಅಪೌರುಷೇಯ ವೇದಗಳ ಶ್ರೇಷ್ಠತ್ವ, ಆನಂತರ ಅಪೌರುಷೇಯ ವೇದಗಳನ್ನು ತಿಳಿಸ್ತಕ್ಕಂಥ ಬ್ರಹ್ಮಸೂತ್ರದ ಶ್ರೇಷ್ಠತ್ವ, ಆನಂತರ ಜೀವರಲ್ಲಿರುವ ತಾರತಮ್ಯ, ಜಡದಲ್ಲಿರ್ತಕ್ಕಂಥ ತಾರತಮ್ಯ, ಎಲ್ಲರೂ ಭಗವದ್ವಶತ್ವ, ಪ್ರತ್ಯಕ್ಷ ಆಗಮ, ಪ್ರತ್ಯಕ್ಷ ಅನುಮಾನ ಆಗಮಗಳ ಪ್ರಾಮಾಣ್ಯ, ಅನನ್ಯ ಭಕ್ತಿಯಿಂದ ಮೋಕ್ಷ, ಇವೆಲ್ಲ ಮುಖ್ಯ ತತ್ವಗಳು ಅಂತೇನಿವೆ. ಇವೇ ಶಾಸ್ತ್ರದ ಪ್ರತಿಪಾದ್ಯ ವಿಷಯಗಳು.
ಇದನ್ನು ಕಥೆಯ ಮುಖಾಂತರವೋ ಉದಾಹರಣೆಗಳ ಮುಖಾಂತರವೋ ಘಟನೆಗಳ ಮುಖಾಂತರವೋ ಒಟ್ಟು ಇದನ್ನು ತಿಳಿಸೋದಕ್ಕೋಸ್ಕರ ಹೊರಡುವ ಗ್ರಂಥ ಇದು ಭಾಗವತ ಶಾಸ್ತ್ರ. ಇಲ್ಲ ಖಂಡನೆ ಮಾಡಲೇಬೇಕು ಅಂತಂತೀರಲ್ಲ, ಯಾಕೆ ಮಾಡಬೇಕು? ಅಪೌರುಷೇಯವಾದ ಈಶಾವಾಸ್ಯ ಉಪನಿಷತ್ತೇ ಹೇಳ್ತದೆ, ಅಂಧಂತಮ ಪ್ರವಿಶಂತಿ ಏ ಅವಿದ್ಯಾಂ ಉಪಾಸತೆ. ಯಾರು ತಪ್ಪು ತಿಳುವಳಿಕೆಯಿಂದ ನಾನೇ ಬ್ರಹ್ಮ, ನಾನೇ ಎಲ್ಲೋ ಬ್ರಹ್ಮನ ರೂಪವೇ, ನಾನೂ ಬ್ರಹ್ಮ ಅಂತೇಳಿ ಉಪಾಸನೆ ಮಾಡ್ತಕ್ಕಂಥವರೆಲ್ಲರೂ ಅಂಧಂತಮಸ್ಸಿಗೆ ಹೋಗ್ತಾರೆ. ಆದರೆ ಅದನ್ನು ಖಂಡನೆ ಮಾಡದೆ ನಾನು ಬ್ರಹ್ಮನಲ್ಲ ಅಂತ ತಿಳಿದುಕೊಂಡ್ರು ನಾನು ಬ್ರಹ್ಮ ಅಂತ ಅನ್ನೋದನ್ನು ಖಂಡನೆ ಮಾಡದೇ ಇದ್ದರೆ, ಅದನ್ನು ನಿಂದಿಸದೇ ಇದ್ದರೆ ಆ ಅಯೋಗ್ಯ ಉಪಾಸನೆ ಮಾಡಿ ಅಂಧಂಶ ಹೋಗ್ತಾರೆ. ಅದಕ್ಕಿಂತ ಹೆಚ್ಚಿನ ದುಃಖದ ಅಂಧಂತಮಸ್ಸನ್ನು ಇವರು ಪಡಿತಾರೆ. ತಥೋ ಭೂಯ ಇವತೇ ತಮೋ ಯೌ ವಿದ್ಯಾಯಾಗುಮ್ರತಃ. ಗಣಿತ ಮಾಡೋದಲ್ಲ, ಗಣಿತ ಯಾವ್ದು ತಪ್ಪು ಯಾವುದು ಒಪ್ಪು ಅಂತಂದು ಗೊತ್ತಿರಬೇಕು. ಯಾವ ಉತ್ತರ ತಪ್ಪು ಅಂತ ಅನ್ನೋದು ಗೊತ್ತಿಲ್ಲದೆ ಇದ್ದರೆ ಗಣಿತ ತಿಳ್ಕೊಂಡವನಂತ ಅನ್ನಿಸ್ತಾನೆ ಅವನು. ಯಾವ ಕೆಮಿಕಲ್ನಲ್ಲಿರ್ತಕ್ಕಂಥ ಮಿಕ್ಸರ್ ಇದು ತಪ್ಪು ಅಂತ ತಿಳ್ಕೊಂಡಂತ ಅನ್ನೋದು ಗೊತ್ತಿಲ್ಲದೆ ಇದ್ದರೆ, ಪ್ರಾಜೆಕ್ಟ್ನಲ್ಲಿ ಆಗ್ತಕ್ಕಂಥ ಈ ವಿಧಾನಗಳು ಇದು ಸರಿಯಲ್ಲ ಅಂತ ತಿಳ್ಕೊಂಡಂತ ಗೊತ್ತಿಲ್ಲದೆ ಇದ್ದರೆ ಸರಿಯಾದದ್ದನ್ನು ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದ ತಪ್ಪು ಇದ್ದದನ್ನು ಖಂಡನೆ ಮಾಡಲೇಬೇಕು. ಗೃಹಿಣೋಪಿ ಅಲ್ಪಬೋಧಸ್ಯ ನ ಕಲಾಸು ಪ್ರಯೋಜನಂ ಆವರ್ತೇದ್ವೇದತಂತ್ರಂ ಮುಖ್ಯೋಕ್ತೋ ಹರಿರತ್ರೈ. ಅದ್ರ ಜೊತೆಗೆ ಸಾಹಿತ್ಯವನ್ನು ನಿಂದ ಮಾಡಬೇಡಿ. ಸಾಹಿತ್ಯ, ವ್ಯಾಕರಣ, ಜ್ಯೋತಿಷ್ಯ ಇತ್ಯಾದಿ ಏನು ಕಲೆಗಳು ಅಂತೇನಿವೆ ನಿಂದೆ ಮಾಡಬೇಡಿ ಅಂತ ಅನ್ನರ್ಥ ಅದನ್ನೇ ಓದ್ಕೊಂಡು ಕೂತ್ಕೊಳ್ಬೇಡ್ರಿ ಅಂತ ತಿಳ್ಕೊಂಡಂಥ ಅರ್ಥವಲ್ಲ. ಅದನ್ನು ಓದುವಾಗ ಇದು ನಮಗೆ ಸುಲಭವಾದ ರೀತಿಯಲ್ಲಿ ಭಗವಂತನ ದಾರಿಯ ಕಡೆಗೆ ಕರೆದುಕೊಂಡು ಹೋಗ್ತದೆ, ಪರಮಾತ್ಮನ ದಾರಿಗೆ ತೆಗೆದುಕೊಂಡು ಹೋಗ್ತದೆ ಅಂತ ತಿಳ್ಕೊಂಡಂತೇಳಿ ಆವರ್ತೆಯ ವೇದತಂತ್ರ. ಭಾಗವತ, ಮಹಾಭಾರತ, ವೇದ ತಿಳಿಯುವುದಕ್ಕೋಸ್ಕರ ವ್ಯಾಕರಣ, ಸಾಹಿತ್ಯ, ನ್ಯಾಯ, ಮೀಮಾಂಸಾ ಓದಿ, ಆದರೆ ಕೊನೆಗೆ ನೀವು ಸರಿಯಾಗಿ ಅಭ್ಯಾಸ ಮಾಡಲೇಬೇಕಾಗಿರ್ತಕ್ಕಂಥದ್ದು ವೇದಾಂತ. ವೇದತಂತ್ರವನ್ನೇ ಪುನಃ ಪುನಃ ನೀವು ಎಲ್ಲ ಕಾಲದಲ್ಲಿಯೂ ಅದನ್ನು ವರ್ಣನೆ ಮಾಡ್ತಾ ಇರಿ ಅಂತ ತಿಳ್ಕೊಂಡು ಹರಿವಂಶ ಹೇಳ್ತಾರೆ. ಹರಿವಂಶ ಹೇಳ್ತದೆ ಸಾಹಿತ್ಯ ಇರಲಿ. ಯಾಕೆ? ಸಾಹಿತ್ಯ ನಿಮಗೆ ಒಂದು ಆದರ್ಶ ತಿಳಿಸಿಕೊಡ್ತದೆ. ಅದಕ್ಕೆ ಸಾಹಿತ್ಯ ದರ್ಪಣ ಅಂತ ಅನ್ನೋ ಗ್ರಂಥ ಹೇಳ್ತದೆ, ರಾಮಾದಿವತ್ ಪ್ರವರ್ತಿತವ್ಯಂ ನ ರಾವಣಾದಿವತ. ರಾಮಾಯಣ ಕಥೆ ಹೇಳ್ತೀವಿ, ಆನಂತರ ರಾಮನ ಕಥೆ ಹೇಳ್ತೀವಿ, ರಾವಣನ ಪರಾಜಯ ಹೇಳ್ತೀವಿ. ಇದರ ಉದ್ದೇಶ ಟೈಮ್ ಪಾಸ್ಗೋಸ್ಕರ ಅಲ್ಲ, ಮನೋರಂಜನೆಗೋಸ್ಕರ ಅಲ್ಲ. ರಾವಣನಂತೆ ರಾಕ್ಷಸರಾಗಬೇಡಿ, ರಾವಣನಂತೆ ಅಧಾರ್ಮಿಕರಾಗಬೇಡಿ, ರಾಮನಂತೆ ಧಾರ್ಮಿಕರಾಗಿ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ರಾಮನ ಕಥೆ. ಕೃಷ್ಣ ಹೇಳಿದ ಉಪದೇಶಗಳನ್ನು ಕಲಿಯಿರಿ, ಕೃಷ್ಣನ ಆ ಈಶ್ವರತ್ವವನ್ನು ತಿಳಿದುಕೊಳ್ಳಿ. ಅವನು ಮಾಡಿದ್ದು ಕೆಲವು ನೀವು ಮಾಡಲಿಕ್ಕೆ ಆಗೋದಿಲ್ಲ, ಅವನು ಹೇಳಿದಂತೆ ಕೇಳಿ, ಕೆಲವು ಮಾಡಿದಂತೆ ಮಾಡಿ. ಯಾವುದನ್ನು ಕೇಳಬೇಕು, ಯಾವುದನ್ನು ಮಾಡಿದಂತೆ ಮಾಡಬೇಕು, ಶಾಸ್ತ್ರ ಅದನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತದೆ, ಆ ಪ್ರಕಾರವಾಗಿ ಮಾಡಿ. ಅವನ ಉಪದೇಶವನ್ನು ಕೇಳಿ. ಆದ್ದರಿಂದ ಕಥೆಗಳಾಗಲಿ, ಕಾದಂಬರಿಗಳಾಗಲಿ ಉದ್ದೇಶ ಭಗವಂತನ ಸರ್ವೋತ್ತಮತ್ವದ ಜ್ಞಾನ, ಮನರಂಜನೆಯ ಸಹಿತವಾಗಿ, ಆನಂತರ ಉಳಿದ ಶಾಸ್ತ್ರಗಳ ಮಿಥ್ಯಾತ್ವದ ಜ್ಞಾನ ಅಥವಾ ಅವುಗಳ ತಪ್ಪು ಅಂತ ಹೇಳೋದಕ್ಕೋಸ್ಕರ ಇವುಗಳನ್ನು ಅಭ್ಯಾಸ ಮಾಡಬೇಕು. ಇದಕ್ಕೆ ಹೇಳ್ತಾರೆ ಶ್ರದ್ಧಾಂ ಭಾಗವತೆ ಶಾಸ್ತ್ರೆ. ಭಾಗವತ ಶಾಸ್ತ್ರದಲ್ಲಿ ಶ್ರದ್ಧೆ, ಆನಂತರ ಉಳಿದ ವಿಷಯದಲ್ಲಿ ಅಶ್ರದ್ಧೆ ಬೇಡ, ಆದರ ಇರಲಿ. ಆದರೆ ಉಳಿದ ವಿಷಯದಲ್ಲಿರ್ತಕ್ಕಂಥ ನಿಮ್ಮ ಆದರ ಮುಖ್ಯ ಶಾಸ್ತ್ರಕ್ಕೆ ಬಾಧಕವಾಗದಿರಲಿ ಅನ್ನುವ ಮಾತನ್ನು ತಿಳಿಸಿಕೊಡ್ತಾರೆ. ಎಷ್ಟು ವಿಶಾಲವಾದ ಸಾಹಿತ್ಯ ನಮ್ಮಲ್ಲಿದೆ. ನಾನು ನಿಮಗೆ 1% ಹೇಳಿದ್ದೆ, ಇನ್ನು ನ್ಯಾಯಶಾಸ್ತ್ರದ ಬಗ್ಗೆ ನಿಮಗೆ ಹೇಳಿಲ್ಲ.
ಮೀಮಾಂಸಾ ಶಾಸ್ತ್ರ ಏನು ತಿಳಿಸ್ತದೆ ಹೇಳಲಿಲ್ಲ, ಧರ್ಮಶಾಸ್ತ್ರ ಏನು ನಮಗೆ ಕಲಿಸ್ತದೆ ಹೇಳಲಿಲ್ಲ, ಶ್ರೌತ ಸೂತ್ರಗಳು ನಮಗೇನು ಕಲಿಸ್ತವೆ ನಮಗೇನೂ ನಿಮಗೆ ಹೇಳಿಲ್ಲ. ನಾನು ಒಂದೊಂದಕ್ಕೆ ಮತ್ತೆ ಪುನಃ ತಿಂಗಳನ್ಗಟ್ಟಲೆ ವಿಷಯಗಳು ಬೇಕು. ಸಂಕ್ಷಿಪ್ತ ತಿಳಿದುಕೊಳ್ಬೇಕಾದ್ರೂ ಒಂದೊಂದು ಶಾಸ್ತ್ರಕ್ಕೆ ಒಂದೊಂದು ದಿವಸ ಆದರೂ ಬೇಕು. ಕೇಳಿದ್ದೀರಲ್ಲ ನೀವು? ರುಕ್ಮಿಣಿಯ ಪತ್ರ 9 ದಿನ 9 ಶ್ಲೋಕ 9 ದಿನ 9 ಶಾಸ್ತ್ರಗಳ ಸಂಕ್ಷೇಪವಾಗಿರ್ತಕ್ಕಂಥ ವಿವರಣೆ ನೆನಪು ಮಾಡಿಕೊಳ್ಳಿ. ಎಷ್ಟು ಅದ್ಭುತವಾದ ಜ್ಞಾನ ಇದೆ. ಸಂಸ್ಕೃತ ಕಲಿಯದೆ ನಾವು ವಂಚಿತರಾಗ್ತಾ ಇದ್ದೇವೆ, ನಮ್ಮ ಜೀವನ ಹಾಳು ಮಾಡ್ಕೊಳ್ತಾ ಇದ್ದೇವೆ ಅಂತ ಅನ್ನುವ ಒಂದು ಪಶ್ಚಾತ್ತಾಪವಾದರೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬೇಕು, ಓದದೇ ಇದ್ದವನಿಗೆ. ಇವತ್ತೆಲ್ಲ ನಾಳೆ ಓದಬೇಕು ಅಂತ ಅನ್ನೋ ಪ್ರವೃತ್ತಿ ಉಂಟಾಗ್ತದೆ. ಬೈಯೋದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ, ಯಾರನ್ನು ಟೀಕೆ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಈ ಅದ್ಭುತ ಸಂಪತ್ತಿಯಿಂದ ವಂಚಿತರಾಗಬೇಡಿ. ಅದ್ಭುತ ಸಂಪತ್ತಿ. ಒಂದು ಸಲ ನಮ್ಮ ಲೈಬ್ರರಿಗೆ ಬಂದು ನೋಡಿ. ಸಾಹಿತ್ಯ ವಿಭಾಗ ಇದೆ, ವ್ಯಾಕರಣ ವಿಭಾಗ ಇದೆ, ಜ್ಯೋತಿಷ್ಯ ವಿಭಾಗ ಇದೆ, ವೇದದ ವಿಭಾಗ ಇದೆ, ವೇದಾಂಗಗಳ ವಿಭಾಗವಿದೆ, ವೇದಾಂತದ ವಿಭಾಗವಿದೆ, ಭಾಗವತ ವಿಭಾಗ, ರಾಮಾಯಣ ವಿಭಾಗ, ಧರ್ಮಶಾಸ್ತ್ರ ವಿಭಾಗ, ಸಂಸ್ಕೃತ ಸಾಹಿತ್ಯದ ವಿಭಾಗ. ಬರೀ ನೋಡಿದರೆ ನಿಮಗೆ ಎಂಥ ನಾಲೆಜ್. ನಮ್ಮ ಲೈಬ್ರರಿ ಭಾಳ ಸಣ್ಣದು, ಆರ್ತಿಯಿಂದ ಸಣ್ಣದು ಅಂದರೆ 8,000 ಮೇಲೆ ಪುಸ್ತಕಗಳಿವೆ. 8,000 ಇದೆ. ದೊಡ್ಡ ದೊಡ್ಡ ಲೈಬ್ರರಿಯಲ್ಲಿ ಲಕ್ಷಾವಧಿ ಗ್ರಂಥಗಳಿರ್ತವೆ. ಆದರೆ 8,000 ಗಂತ ಒಂದು ಸಲ ನೋಡಿದರೂ ಕೂಡ ಸಾಕು, ಎಷ್ಟು ನಾಲೆಜ್ ಇದೆ ಅಂತ ಅನ್ನೋದು ಗೊತ್ತಾಗ್ತದೆ. ಓದೋದು ಪರಮಾತ್ಮ ನಿಮಗೆ ಕೊಟ್ಟ ಶಕ್ತಿಯಂತೆ ಅದನ್ನು ಪ್ರಯತ್ನ ಮಾಡೋಣ. ಆದ್ದರಿಂದಾಗಿ ಶ್ರದ್ಧಾ ಭಾಗವತೆ ತಂತ್ರೇ ವೇದೆ ಭಾರತ ಪಂಚಮೇ ವಿಷ್ಣೋರ ವೇದವಿಧಾನೇನ ವಕ್ತೃತ್ವಾತ್ ಸರ್ವತಾ ಭವೇತ್ ಕಲಾ ವಿದ್ಯಾಸು ಅನಿಂದಾಚ. ಭಾಗವತ ಶಾಸ್ತ್ರದಲ್ಲಿ ಶ್ರದ್ಧೆ ಮಾಡಿ ಅಂತಂದರೆ ಉಳಿದಲ್ಲಿ ಅಶ್ರದ್ಧೆ ಅಂತಲ್ಲ, ಎಷ್ಟು ಬೇಕೋ ಅಷ್ಟು ಅವುಗಳಿಗೆ ಮರ್ಯಾದೆ ಕೊಟ್ಟು ಮುಂದಿನ ಉದ್ದೇಶ ಪ್ರಾಪ್ತಿಗೋಸ್ಕರ ಅದನ್ನು ಮೊದಲಿನ ಆರಂಭದ ಫೌಂಡೇಶನ್ ನಾಲೆಜ್ ಅಂತ ತಿಳ್ಕೊಂಡಂತೇಳಿ ಅವುಗಳನ್ನು ತೆಗೆದುಕೊಳ್ಳಿಕ್ಕೆ ಅಡ್ಡಿ ಇಲ್ಲ ಅನ್ನುವ ವಿಚಾರವನ್ನು ಭಾಗವತ ತಿಳಿಸಿಕೊಡ್ತಾರೆ. ಮೋಕ್ಷಕ್ಕೆ ಇವೆಲ್ಲ ಬೇಕೇ ಹೌದು. ಯಾಕೆ ಇವೆಲ್ಲ ಕೇಳಿದಾಗ ನೋಡಿದಾಗ ದೇವರನ್ನು ಬಿಟ್ಟು ಬೇರೆ ಗತಿ ಇಲ್ಲ ಅಂಥೇಳಿ ಅಂತರಾಯ ಸಹಸ್ರೇಣಾಪಿ ಅಪ್ರತಿಪದ್ನೆ ನಿರಂತರ ಪ್ರೇಮ ಭಕ್ತಿ ಇದೆಲ್ಲ ಓದಿದ ಮೇಲೆ ತಪ್ಪದೇ ಬರ್ತದೆ. ಓದದೆ ನಾವು ಕೇಳಿದರೆ ಇದರ ಮಹತ್ವ ಇದೆ ಅಂತ ಗೊತ್ತಾಗ್ತದೆ, ಆದರೆ ಇದರ ಮಹತ್ವ ಎಷ್ಟಿದೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಇದರ ಮಹತ್ವ ಎಷ್ಟಿದೆ ಅಂತ ತಿಳ್ಕೊಳ್ಬೇಕು. ಹಿಮಾಲಯದ ಎತ್ತರ ಎಷ್ಟಿದೆ ಅಂತ ತಿಳ್ಕೊಳ್ಬೇಕಾಗಿದ್ದರೆ ಸಣ್ಣ ಪುಟ್ಟ ಗುಡ್ಡಗಳನ್ನು ನೋಡಿ, ಓಹ್ ಇಷ್ಟೆಲ್ಲ ಬೇಕಾ, ಸಾವಿರಾರು ಪರ್ವತಗಳಿವೆ, ಗುಡ್ಡಗಳಿವೆ, ಅದು ಎಲ್ಲಕ್ಕಿಂತ ಹೆಚ್ಚು ಪರ್ವತ ರಾಜ ಅಂತ ಅನ್ನೋದು ಗೊತ್ತಾಗ್ತದೆ. ಬರೀ ಹಿಮಾಲಯ ನೋಡಿದ್ರೆ ಭಾಳ ದೊಡ್ಡದು ಅಂತ ಇಷ್ಟೇ ಗೊತ್ತಾಗ್ತದೆ, ಆದರೆ ತಾರತಮ್ಯ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಭಾಗವತ ಧರ್ಮದಲ್ಲಿ 20ನೇ ಭಾಗವತ ಧರ್ಮ ಶ್ರದ್ಧಾ ಭಾಗವತೆ ಶಾಸ್ತ್ರ ಆದರೆ 21ನೇ ಭಾಗವತ ಧರ್ಮ ಅನ್ಯತ್ರ ಅನಿಂದ. ಉಳಿದ ವಿಷಯದಲ್ಲಿ ನಿಂದೆ ತಿರಸ್ಕಾರ ಬೇಡ, ಅವುಗಳಿಗೂ ಯಥಾಶಕ್ತಿ ಮರ್ಯಾದೆಯನ್ನು ಕೊಟ್ಟು ಅವುಗಳ ಬೇಸಿಕ್ ನಾಲೆಜನ್ನು ನಾವು ಪಡೆಯಲಿಕ್ಕೋಸ್ಕರ ನಾವು ಪ್ರಯತ್ನಿಸೋಣ. ಇದಿಷ್ಟು ಈ ವಿಚಾರ. ಇನ್ನು 22ನೇ ಭಾಗವತ ಧರ್ಮ, ನಿಮ್ಮ ಮನಸ್ಸಿಗೆ ಸರಿಯಾಗಿ ದಂಡನೆ ಕೊಡಿ ಅಂತ ಹೇಳ್ತಾರೆ. ನಿಮ್ಮ ಮಾತಿಗೆ ದಂಡನೆ ಕೊಡಿ, ನಿಮ್ಮ ಶರೀರವನ್ನು ದಂಡಿಸಿ. ಎಂಥ ವಿಚಿತ್ರವಾದ ತತ್ವಜ್ಞಾನ ಹೇಳ್ತಾ ಇದ್ದಾರೆ. ಮನೋವಾಕ್ಕಾಯ ದಂಡಂಚ. 22ನೇ ಧರ್ಮದಲ್ಲಿ ಹೇಳ್ತಾರೆ, ನಿಮ್ಮ ಮನಸ್ಸಿಗೆ ದಂಡನೆ ಕೊಡ್ರಿ, ನಿಮ್ಮ ಮಾತುಗಳಿಗೆ ದಂಡನೆ ಕೊಡ್ರಿ, ನಿಮ್ಮ ಶರೀರಕ್ಕೆ ದಂಡನೆ ಕೊಡ್ರಿ. ಯಾಕೆ? ನಿಮ್ಮ ಶರೀರ ಏನೇನೋ ಬಯಸ್ತದಲ್ಲ, ನಿಂದ್ರಿಸ್ಬೇಕದನ್ನು. ನಿಮ್ಮ ನಾಲಿಗೆ ಏನೇನೋ ಇನ್ನೊಬ್ಬರು ನಿಂದೆ ಮಾಡೋದಕ್ಕೋಸ್ಕರ ಚಾಚಿರ್ತದಲ್ಲ, ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸಿ. ನಿಮ್ಮ ಮನಸ್ಸಂತೂ ಬಹಳ ಚಂಚಲ, 20 ಕಡೆ ಓಡ್ತಾ ಇರ್ತದೆ. ಅದಕ್ಕೂ ಸರಿಯಾಗಿ ದಂಡನೆ ಕೊಟ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ನಾನು ಹೇಳಿದಂತೆ ಕೇಳು. ನಾಲಿಗೆ ನಾನು ಏನು ವಿಚಾರ ಮಾಡಿದ್ದೀನಿ ಅಷ್ಟೇ ಮಾತನಾಡು. ಏ ಶರೀರ, ನಾನು ಹೇಳಿದ್ದಷ್ಟೇ ಬಯಸು.
ಅಂತನ್ನೋದನ್ನು ಶರೀರವನ್ನು, ಮಾತನ್ನು, ಆನಂತರ ಮನಸ್ಸನ್ನು ನಮ್ಮ ಹಿಡಿತದಲ್ಲಿಟ್ಕೊಳ್ಬೇಕು. ಅದಕ್ಕೋಸ್ಕರ ಭಗವದ್ಗೀತೆ ಹೇಳಿದರು, ಇಂದ್ರಿಯಗಳು ಕುದುರೆಗಳು. ಇಂದ್ರಿಯಾಣಿ ಹಯಾನಾಹು ಮನಃ ಪ್ರಗ್ರಾಮೇವಚ. ಮನಸ್ಸು ಅದರ ಲಗಾಮ್. ಇಂದ್ರಿಯಗಳಿಂದ ನಮ್ಮ ಮನಸ್ಸಿನಿಂದ ಆ ಇಂದ್ರಿಯಗಳಿಗೆ ಒಂದು ಡ್ಯೂರಿಸ್ಟಿಕ್ಷನ್ ಹಾಕದೇ ಇದ್ದರೆ ಎಲ್ಲಿ ಬೇಕಾದಲ್ಲಿ ಓಡಿ ಹೋಗ್ತೇವೆ. ನಾಳೆ ಪರೀಕ್ಷೆ ಇದೆ, ಕಣ್ಣು ಸಿನಿಮಾ ನೋಡ್ತಾ ಕೂತ್ಕೊಳ್ತದೆ, ಕಿವಿ ಹಾಡು ಕೇಳ್ತಾ ಕೂತ್ಕೊಳ್ತದೆ, ನಾಲಿಗೆ ಹರಟೆ ಹೊಡಿತಾ ಕೂತ್ಕೊಳ್ತದೆ, ಅಲ್ಲ ಡಬಲ್ ತಿಂದು ಅಜೀರ್ಣ ಮಾಡಿಕೊಂಡು ಕೂತ್ಕೊಳ್ತದೆ. ಇಲ್ಲ, ನಾಳೆ ಪರೀಕ್ಷೆ ಇದೆ, ಕಣ್ಣು ಕಿವಿ, ಉಳಿದ ಕಡೆಗೆ ಲಕ್ಷ್ಯ ಕೊಡಬೇಡಿ. ನಾಳೆ ಯಾವ ಸಬ್ಜೆಕ್ಟ್ ಏನಿದೆ ಅದರ ಕಡೆಗೆ ಮಾತ್ರ ಕಣ್ಣು, ಅದರ ಮಾತ್ರಿನ ಕಡೆ ಇರಲಿ. ಹೊರಗಿನ ಶಬ್ದ ಕೇಳಬೇಡ. ಕಿವಿ, ನಾಲಿಗೆ ಅದು ಇದು ಚುರುಮುರು ಕುರುಮುರ ಪಿರುಮುರ ಏನಂತಾರೆ, ಕುರುಕುರೆ ಪಿರಿಪಿರೆ ಯಾವುದು ಬಯಸಬೇಡ. ಹೊಟ್ಟೆ ಕೆಟ್ಟೋಗಿ ಪರೀಕ್ಷೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾಲಿಗೆಗೆ ಆ ರೀತಿ ಹೇಳಬೇಕು. ಮೂಗಿಗೆ ಸೆಂಟು ಪಿಂಟು ಬೇಕಾಗಿಲ್ಲ. ಮೆತ್ತಿಗೆ ನಾಸಿ ಮಲ್ಕೊಂಬುದು, ಏರ್ ಕಂಡೀಷನ್ ಬೇಕಾಗಿಲ್ಲ. ಸ್ಪರ್ಶೇಂದ್ರಿಯ ಸುಮ್ಮನೆ ಹಳೆದಂತೆ ಕೇಳು. ಕೈ ಕಾಲು ಬಾಯಿ ನಾವು ಹೇಳಿದಂತೆ ಕೇಳ್ರಿ. ಈ ಇಂದ್ರಿಯಗಳನ್ನು ಮನಸ್ಸಿನಿಂದ ಗಟ್ಟಿ ಇಡಬೇಕು. ಇನ್ನು ಆ ಮನಸ್ಸು ಬುದ್ಧಿಂತು ಸಾರಥಿಂ ವಿದ್ಧಿ, ವಿವೇಕದಿಂದ ಮನಸ್ಸನ್ನು ನಮ್ಮ ಕೈಲಿಟ್ಕೊಳ್ಬೇಕು. ಎಲ್ಲಿ ಹರಿಬೇಡಬೇಡ ಮನಸ್ಸು, ಎಲ್ಲಿ ಬೇಕಾದಲ್ಲಿ ಹೋಗಬೇಡ. ನಾನು ಎಲ್ಲಿ ಹೇಳ್ತೇನೆ ಅಲ್ಲಿ ಮಾತ್ರ ಹೋಗು. ಸಾರಥಿ ನಾನು ಹೇಳಿದಾಗೆ ಕೇಳಬೇಕು. ಲಗಾಮು ನನ್ನ ಕೈಲಿರ್ಬೇಕು, ಬುದ್ಧಿ ಕೈಲಿರ್ಬೇಕು. ಎಲ್ಲಿ ಲೂಸ್ ಬಿಡಬೇಕು ಅಷ್ಟೇ ಲೂಸ್ ಬಿಡಬೇಕು. ಎಲ್ಲಿ ಹಿಡಿದಿಡಬೇಕು, ಬ್ರೇಕ್ ಹಾಕಬೇಕು, ಬ್ರೇಕ್ ಹಾಕಲಿಕ್ಕೆ ಕಲಿಬೇಕು. ಆನಂತರ ಬುದ್ಧಿ ಸಾರಥಿಯೂ ಕೂಡ ನನ್ನ ಅಧೀನದಲ್ಲಿರಬೇಕು. ಒಳಗಿರ್ತಕ್ಕಂಥ ಜೀವಾತ್ಮ, ಅವನಂತರ್ಗತನ ಪರಮಾತ್ಮ ರಥಿಕ. ಯಜಮಾನ ಹೇಳಿದಂತೆ ಡ್ರೈವರ್ ಕರ್ಕೊಂಡು ಹೋಗ್ಬೇಕು ಹೊರತು ತನ್ನ ಮನಸ್ಸಿಗೆ ಬಂದಲ್ಲಿ ಡ್ರೈವರ್ ಕರ್ಕೊಂಡು ಹೋಗಬಾರ್ದು. ಹೀಗಾಗಿ ಬುದ್ಧಿ, ಮನಸ್ಸು, ಇಂದ್ರಿಯ ಇವು ನಾನು ಹೇಳಿದಂತೆ ಭಗವಂತನ ದಾರಿಗೆ ಹೋಗಬೇಕಾಗಿದ್ದರೆ, ಪರಮಾತ್ಮನ ಪ್ರಾಪ್ತಿ ಕಡೆಗೆ ಹೋಗಬೇಕಾಗಿದ್ದರೆ ಮೊದಲು ಇವುಗಳನ್ನು ಕಂಟ್ರೋಲ್ ಮಾಡಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇದಕ್ಕೇನೆ ಮನೋವಾಕ್ ಕಾಯ ದಂಡನ ಅಂತಂತ. ಈ ಮನೋವಾಕ್ ಕಾಯ ದಂಡನಕ್ಕೆ ಯೋಗಶಾಸ್ತ್ರದಲ್ಲಿ ಏನರ್ಥ ಇದೆ, ಭಾಗವತ ಶಾಸ್ತ್ರದಲ್ಲಿ ಏನರ್ಥ ಇದೆ, ವಿಷ್ಣು ತೀರ್ಥರು ಯಾವ ರೀತಿಯಾಗಿ ಇದನ್ನು ಪ್ರತಿಪಾದನೆ ಮಾಡ್ತಾರೆ ಅನ್ನುವ ವಿಚಾರನ ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಪ್ರಾರಂಭ ಮಾಡಿದರೆ ಒಂದು ಅರ್ಧ ಗಂಟೆ ಆದರೂ ಬೇಕು. ಈಗಾಗಲೇ 1 ತಾಸಿನ ಮೇಲೆ ಒಂದು 8 ನಿಮಿಷ ಆಗಿರ್ಬೋದು. ಆದ್ದರಿಂದಾಗಿ ಉಳಿದದ್ದನ್ನು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತು ಒಂದೇ ಭಾಗವತ ಧರ್ಮ ಆಯಿತು. ಯಾಕೆ ಶ್ರದ್ಧಾಂ ಭಾಗವತಂ ಶಾಸ್ತ್ರದ ವಿಷಯ ಸೇರಿಸಿ ಉಳಿದದ್ದು ಹೇಳಿದ್ರಿಂದ ಒಂದೇ ಆಯಿತು, ಪರವಾಗಿಲ್ಲ. ಇವತ್ತಿನ ಪ್ರವಚನದಿಂದ ಒಂದು ಅರ್ಥ ಮಾಡಿಕೊಳ್ಳಿ, ನಮ್ಮ ಭಾರತ ದೇಶದ ಪ್ರಾಚೀನ ಶಾಲೆ ಕಾಲೇಜಿನಲ್ಲಿ ಕಲಿಸುವುದು 0.5% ಮಾತ್ರ, 1% ಭಾಳ. ಆದರೆ ಇನ್ನು ಸ್ಪೆಷಲೈಸೇಷನ್ದಲ್ಲಿ ಬೇಕಾದಷ್ಟು ಇರ್ಬೋದು. ಆದರೆ ಈ ಒಂದು ನಮ್ಮ ಸಾಹಿತ್ಯ ಅಂತೇನಿದೆಯಲ್ಲ, ಭಾರತದಲ್ಲಿರ್ತಕ್ಕಂಥ ಸಾಹಿತ್ಯ ಒಂದು ಜನ್ಮ ಸಾಲೋದಿಲ್ಲ. ಅಷ್ಟು ಸಾಹಿತ್ಯದ ನಿರ್ಮಿತಿ ಆಗಿದೆ, ಸಾವಿರಾರು ವರ್ಷಗಳಿಂದ ನಿರ್ಮಿತಿ ಆಗಿರ್ತಕ್ಕಂಥದ್ದನ್ನು ಕೊನೆಗೆ ಯಾವುದರಲ್ಲಿ ಏನಿದೆ ಅಂತ ಅನ್ನೋದೊಂದು ಸ್ವಲ್ಪ ಅದರ ಪ್ರಾರಂಭಿಕ ಜ್ಞಾನವನ್ನಾದರೂ ಪಡೆಯೋಣ. ಸಮಯ ಬಂದಾಗ, ಅವಕಾಶ ಸಿಕ್ಕಾಗ ಅದನ್ನು ಓದಬೇಕು ಅಂತ ಮನಸ್ಸಾದರೂ ಬರ್ತದೆ ಅನ್ನೋದನ್ನೇ ಇವತ್ತಿನ ಇಷ್ಟು ವಿವರಣೆಯಿಂದ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಕೊನೆಗೆ ಎಲ್ಲ ಶಾಸ್ತ್ರಗಳ ಉದ್ದೇಶ ಭಗವತ್ ಪ್ರಾಪ್ತಿ. ಆದ್ದರಿಂದ ಭಾಗವತ್ ಧರ್ಮ ಅಂತ ಅನ್ಸ್ಕೊಳ್ತಾರೆ. ಅದನ್ನು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕರ್ತಾ ಪ್ರಸಕ್ತಿ. ಹರೇ ರಾಮ
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ರಾಮ ಕೃಷ್ಣ ಹರಿ. ಕೇಳಿದ್ದನ್ನು ಹೇಳಿದ್ದನ್ನು ಮನಸ್ಸಿನಲ್ಲಿಟ್ಟು ಮನನ ಮಾಡಲಿಕ್ಕೆ ಅನುಗ್ರಹ ಮಾಡೋರು ನೀವೇ. ಆದ್ದರಿಂದ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ನರಸಿಂಹ 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 ನರಸಿಂಹ. ಶ್ರೀಕೃಷ್ಣಾರ್ಪಣಮಸ್ತು.